ಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ನಿಮಗೆ ಮಹಿಮೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ, 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 ಹಾಲೆಲೂಯ. Thank you Jesus, praise you Jesus. Hallelujah, hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಾಲೆಲೂಯ, ಹಾಲೆಲೂಯ. ನಿನ್ನೆ ದಿವಸ ನಾನು ಹೇಳಿದೆ, ಈ ಕೊಯ್ನೋನಿಯ 10 ರಿಟ್ರೀಟ್, ಕೊಯ್ನೋನಿಯ 10 ಈ ಧ್ಯಾನ ಒಂದು ಪುನರಾವರ್ತನೆ ಆಗಿರ್ತದೆ ಅಂತ. ಸೊ ಪುನರಾವರ್ತನೆ ಅಂದರೆ ನಾವು ಕಳೆದ 9 ಧ್ಯಾನಗಳಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಕಲ್ತ್ಕೊಂಡಿದ್ದೀವೋ, ಕೆಲವರು ಬರ್ಕೊಂಡಿದ್ದೀರಿ, ಕೆಲವರು ನೋಟ್ ಮಾಡ್ಕೊಂಡಿದ್ದೀರಿ. ಸೊ ಅದೆಲ್ಲದನ್ನು ಮತ್ತೊಮ್ಮೆ ರಿವಿಷನ್ ಮಾಡೋದು. ಮೋಶೆ ಕೂಡ ಇಸ್ರಾಯೇಲ್ ಜನರಿಗೆ ಒಂದು ರಿವಿಷನ್ ಮಾಡ್ತಾರೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೀವಿ, ಅದರಲ್ಲಿ ಇರೋದು ಪೂರ್ತಿ ರಿವಿಷನ್. ಇಸ್ರಾಯೇಲ್ ಜನರ ಜೀವಿತದಲ್ಲಿ ನಡೆದಂಥ ಘಟನೆಗಳು ಮತ್ತು ದೇವರು ಮಾಡಿದ ಕಾರ್ಯಗಳು, ದೇವರು ಮಾಡಿದಂತಹ ಬೋಧನೆಗಳು. ಮೆನಿ ಥಿಂಗ್ಸ್ ಆರ್ ರಿಪೀಟೆಡ್ ಇನ್ ಡ್ಯೂಟೋನಮಿ. ಓಕೆ, ಹಾಗೆ ಆ ರಿಪೀಟೆಡ್ ಆಗಿ ಬರುವಂತಹ ಆ ಒಂದು ಪುಸ್ತಕದಲ್ಲಿ ನಾವು ನೋಡೋಣ ಪ್ರಾರಂಭದಿಂದ ಏನು ಹೇಳ್ತಾರೆ ಅಂತ. ಡ್ಯೂಟೋನಮಿ ಚಾಪ್ಟರ್ 1 ವರ್ಸ್ 6 ಆನ್ವರ್ಡ್ಸ್. ಹೋರೇಬಿನಲ್ಲಿ ನಮ್ಮ ದೇವರಾದ ಸರ್ವೇಶ್ವರ ನಮಗೆ, ನೀವು ಈ ಬೆಟ್ಟದ ಬಳಿ ವಾಸಿಸಿದ್ದು ಸಾಕು. ಈಗ ನೀವು ಈ ಬೆಟ್ಟದ ಬಳಿ ವಾಸಿಸಿದ್ದು ಸಾಕು ಅಂತ ಹೇಳ್ತಾರೆ. ದ ಲಾರ್ಡ್ ಗಾಡ್ ಸ್ಪೋಕ್ ಟು ಅಸ್ ಅಟ್ ಹೋರೇಬ್ ಸೇಯಿಂಗ್, ಯು ಹ್ಯಾವ್ ಸ್ಟೇಡ್ ಲಾಂಗ್ ಇನಫ್ ಅಟ್ ದಿಸ್ ಮೌಂಟೇನ್. ನೀವು ಬಹಳ ಟೈಮಿಂದ ಇಲ್ಲಿದ್ದೀರಿ, ಸಾಕು. ಅದಾದಮೇಲೆ ದೇವರು ಹೇಳ್ತಾರೆ, ಏನಂತ ಹೇಳ್ತಾರೆ? ರೆಸ್ಯೂಮ್ ಯುವರ್ ಜರ್ನಿ, ಅಥವಾ ಕಂಟಿನ್ಯೂ ಯುವರ್ ಜರ್ನಿ. ನಿಮ್ಮ ಪ್ರಯಾಣವನ್ನು ಇಲ್ಲಿಂದ ಮುಂದುವರಿಸಿ. ಅದಾದಮೇಲೆ ಎಲ್ಲಿಗೆ ಮುಂದುವರಿಸಬೇಕು ಅದನ್ನು ಹೇಳ್ತಾರೆ, ವಾಗ್ದಾತ ಭೂಮಿ ಕಡೆಗೆ, ಟುವರ್ಡ್ಸ್ ದ ಪ್ರಾಮಿಸ್ಡ್ ಲ್ಯಾಂಡ್. ಮುಂದುವರಿಸಿ ಏನು ಮಾಡಬೇಕು? 8ನೇ ವಾಕ್ಯ ಅದನ್ನು ಓದೋಣ ನಾವು, ವರ್ಸ್ ನಂಬರ್ 8. ಆ ನಾಡನ್ನು ನಿಮಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ್ದೆನು, ಅದನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳಿ ಎಂದು ಆಜ್ಞಾಪಿಸಿದರು. ಅಲ್ಲ 8ನೇ ವಾಕ್ಯ, ಆ ನಾಡನ್ನು ನಿಮಗೆ ಕೊಟ್ಟಿದ್ದೇನೆ, ನಿಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರಿಗೂ ಅವರ ಸಂತತಿಯವರಿಗೂ ಆ ನಾಡನ್ನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ್ದೆನು, ಅದನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳಿ ಎಂದು ಆಜ್ಞಾಪಿಸಿದರು. ಓಕೆ, see, I have set the land before you. Go in and take possession of the land that I swore to your ancestors, to Abraham, to Isaac, and to Jacob, to give to them and to their descendants after them. ಪಿತಾಮಹನಾದ ಅಬ್ರಹಾಮ, ಈಸಾಕ, ಯಾಕೋಬನಿಗೆ ವಾಗ್ದಾನ ಮಾಡಿದಂತಹ ಆ ಒಂದು ನಾಡನ್ನು, ಆ ನಾಡಿಗೆ ನೀವು ಹೋಗಬೇಕು. ಹೋಗಿ ಅದನ್ನು ನೀವೇನು ಮಾಡಬೇಕು? ಸ್ವಾಧೀನಪಡಿಸಿಕೊಳ್ಳಬೇಕು. ಇದು ಒಂದು ಸಾಂಕೇತಿಕವಾಗಿ ಹಳೆ ಒಡಂಬಡಿಕೆಯಲ್ಲಿದೆ. ಆದರೆ ಹೊಸ ಒಡಂಬಡಿಕೆಯ
ಕ್ರೈಸ್ತ ವಿಶ್ವಾಸಿಗಳಿಗೆ ದೇವರು ಹೇಳುವಂಥ ಮಾತು, ನೀವು ಇಲ್ಲಿ ಸುತ್ತಕೊಂಡಿದ್ದು ಸಾಕು ಅಂತ. ಇದು ಯಾವ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೆ? ಆಫ್ಟರ್ ದೇರ್ ಡೆಲಿವರೆನ್ಸ್ ಫ್ರಮ್ ದ ಬಾಂಡೇಜ್ ಆಫ್ ಈಜಿಪ್ಟ್. ಈಜಿಪ್ಟ್ ದೇಶದಿಂದ ಹೊರಗಡೆ ಕರ್ಕೊಂಡು ಬಂದ ನಂತರ ಇಸ್ರಾಯೇಲ್ ಜನರು ಹೋರೆ ಬೆಟ್ಟದ ಬಳಿಯಲ್ಲಿದ್ದಾರೆ. ಭಾಳಷ್ಟು ದಿನ, ಮೆನಿ ಡೇಸ್, ಮಂತ್ಸ್ ಎಲ್ಲಿದ್ದಾರೆ ಅವರು? ಈ ಬೆಟ್ಟದ ಕೆಳಗಡೆ ಇದ್ದಾರೆ. ಯು ಹ್ಯಾವ್ ಸ್ಟೇಡ್ ಲಾಂಗ್ ಇನಫ್ ಅಟ್ ದಿಸ್ ಮೌಂಟೇನ್. ನೌ ಯು ಹ್ಯಾವ್ ಟು ಕಂಟಿನ್ಯೂ ಯುವರ್ ಜರ್ನಿ ಟುವರ್ಡ್ಸ್ ದ ಪ್ರಾಮಿಸ್ಡ್ ಲ್ಯಾಂಡ್ ವಿಚ್ ಇಸ್ ಸೆಟ್ ಬಿಫೋರ್ ಯು ಆ್ಯಂಡ್ ಪೊಸೆಸ್ ಇಟ್. ಇದು ಅಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದರೆ ನನಗೇನು ಹೇಳ್ತಾ ಇದ್ದಾರೆ ದೇವರು ಇದ್ರ ಮುಖಾಂತರ? ವಾಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ ಥ್ರೂ ದಿಸ್. ದೇವರು ನಮಗೆ ರಕ್ಷಣೆ ಕೊಟ್ಟರು. ಗಾಡ್ ಹ್ಯಾಸ್ ಗಿವನ್ ಅಸ್ ಎ ಡೆಲಿವರೆನ್ಸ್ ಫ್ರಮ್ ಸಿನ್ ಥ್ರೂ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಪಾಪದಿಂದ, ನರಕದಿಂದ, ಸೈತಾನನಿಂದ ಬಿಡುಗಡೆಯನ್ನು ಕೊಡ್ತಾರೆ, ಅಲ್ಲ ಕೊಟ್ಟಿದ್ದಾರೆ. ಓಕೆ, ಚಪ್ಪಾಳೆ ಆಮೇಲೆ ಇರ್ರಿ, ನಿಮ್ಗೆ ಅರ್ಥ ಆಗಬೇಕು. ಚಪ್ಪಾಳೆ ಹೊಡಿಬೇಕು. ಯಾಕಂದರೆ ನಾವು ಚಪ್ಪಾಳೆ ಹೊಡಿತಿರೋದು ಹೇಳುವ ಮನುಷ್ಯನಿಗಲ್ಲ, ಆ ಸಂದೇಶಕ್ಕೆ. ಅವಾಗ ಚೆನ್ನಾಗೇ ಹೊಡಿಬೇಕು. ಯಾಕೆ ಅಂದರೆ ನಮ್ಗೆ ಅರ್ಥ ಆಗಬೇಕು, ಎಲ್ರಿಗೂ ಅರ್ಥ ಆಗಬೇಕು. ಅದರಿಂದ ಚಪ್ಪಾಳೆ ಹೊಡೆಯೋದು ಸಂತೋಷ ಒಳಗಡೆ ಆದಾಗ, ಇಲ್ಲ ಅಂದರೆ ಹೊಡಿಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಆದರೆ ಚಪ್ಪಾಳೆ ಪೂರ್ತಿ ಕೇಳಿಸ್ಕೊಂಡು ಆದಮೇಲೆ ಹೊಡೆದ್ರೆ ಒಳ್ಳೆಯದು, ಪೂರ್ತಿ ನಮಗೆ ಅರ್ಥ ಆಗಲಿ. ಓಕೆ, ಕೆಲವು ಟೈಮ್ ನಾವೇನು ಮಾಡ್ತೀವಿ ಅಂದರೆ ಚಪ್ಪಾಳೆ ಹೊಡಿತಾ 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 ಸತ್ಯನ ಮರೆತು ಬಿಡ್ತೀವಿ. ಆದ್ದರಿಂದ ಚಪ್ಪಾಳೆ ಅನ್ನೋದು ಹೊಡಿಬೇಕು, ತುಂಬ ಒಳ್ಳೆಯದೇ. ಅದು ಹೊಡೆಯೋದು ಹೇಳುವ ಮನುಷ್ಯನಿಗಲ್ಲ, ಆ ಬೋಧನೆಗೆ, ಆ ವಾಕ್ಯಕ್ಕೆ, ಯೇಸುವಿಗೆ, ದೇವರಿಗೆ. ಸೊ ಅದರಿಂದ ಹೊಡೆಯುವಾಗ ಕಂಜೂಸಾಗಿ ಹೊಡಿಬೇಡಿ, ಚೆನ್ನಾಗಿ ಹೊಡೀರಿ, ಆದರೆ ಅರ್ಥ ಮಾಡ್ಕೊಂಡು ಹೊಡೀರಿ. ಇಲ್ಲಿ ದೇವರು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಏನು ಕೊಟ್ಟರು ಕೇಳಿದರೆ, ಎಲ್ಲ ಮನುಷ್ಯರನ್ನು ದೇವರು ಯೇಸು ಕ್ರಿಸ್ತನ ಮುಖಾಂತರ ಬಿಡುಗಡೆ ಮಾಡಿದರು. ಮಾಡ್ತಾರೆ ಅಲ್ಲ, ನಾಟ್ ಗಾಡ್ ವಿಲ್ ಡೆಲಿವರ್ ಯು, ಗಾಡ್ ಹ್ಯಾಸ್ ಆಲ್ರೆಡಿ ಡೆಲಿವರ್ಡ್ ಯು ಫ್ರಮ್ ಸಿನ್ ಆ್ಯಂಡ್ ಫ್ರಮ್ ಇಟರ್ನಲ್ ಡೆತ್ ಆ್ಯಂಡ್ ಫ್ರಮ್ ಸೈಟನ್ ಥ್ರೂ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮುಖಾಂತರ ದೇವರು ಎಲ್ಲ ಮನುಷ್ಯರನ್ನು, ಕೆಲವರನ್ನ ಅಲ್ಲ, ಕ್ರೈಸ್ತರನ್ನು ಮಾತ್ರ ಅಲ್ಲ, ಎಲ್ಲ ಮನುಷ್ಯರನ್ನು ಗಾಡ್ ಹ್ಯಾಸ್ ಆಲ್ರೆಡಿ ಡೆಲಿವರ್ಡ್ ಯು ಬಿಫೋರ್ ಯುವರ್ ಬರ್ತ್. ನೀನು ಹುಟ್ಟೋದಕ್ಕಿಂತ ಮುಂಚೆನೆ, ನೀನು ಪಾಪಿ ಆಗೋದಕ್ಕಿಂತ ಮುಂಚೆನೆ, ಓಕೆ, ದೇವರು ನಿನ್ನನ್ನು, ನನ್ನನ್ನು, ಸಕಲ ಮನುಷ್ಯರನ್ನು ಬಿಡುಗಡೆಗೊಳಿಸಿದ್ದಾರೆ. ದಟ್ಸ್ ವಾಟ್ ಬೈಬಲ್ ಸೇಸ್. ಯೇಸು ಕ್ರಿಸ್ತನ ಮುಖಾಂತರ, ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಮನುಷ್ಯರನ್ನು ಆದಾಮನಿಂದ ಹಿಡಿದು ಲೋಕಾಂತ್ಯ ಆಗುವವರೆಗೆ ಬರುವ ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಯೇಸು ಕ್ರಿಸ್ತನ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ. ಮಾತ್ರವಲ್ಲ, ಅವರಿಗೆ ನಿತ್ಯ ಜೀವದ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ, ಪ್ರಾಮಿಸ್ ಆಫ್ ಇಟರ್ನಲ್ ಲೈಫ್. ನಿತ್ಯ ಜೀವದ ಒಂದು ವಾಗ್ದಾನ ಕೊಟ್ಟಿದ್ದಾರೆ. ಈಗ ಬಿಡುಗಡೆ ಮಾಡಿದ್ರೂ ಕೂಡ ಕೆಲವರು ಕೇಳ್ತಿರಲ್ಲ, ಬಿಡುಗಡೆ ಆದರೂ ಕೂಡ ನಾವು ಯಾಕೆ ಇನ್ನೂ ಹಾಗೆ ಇದ್ದೀವಿ? ಬಿಡುಗಡೆ ಹೊಂದಿದವರು ಬಿಡುಗಡೆ ಹೊಂದಿಕೊಳ್ಳೋದು ಹೇಗೆ? ವಿಶ್ವಾಸದ ಮುಖಾಂತರ. ಅಲ್ಲಿ ನಾನು ಬರ್ತೀನಿ. ಆದರೂ ಕೂಡ ಇದನ್ನು ಹೇಳಿ ಮುಂದಕ್ಕೆ ಹೋಗೋಣ. ನಾವು ಬಿಡುಗಡೆ ಹೊಂದಿಕೊಂಡ ನಂತರವೂ ಕೂಡ ಯಾಕೆ ನಾವಿನ್ನೂ ಅಲ್ಲೇ ಇದ್ದೀವಿ? ಯಾಕೆ ಅಂದರೆ ನಮಗೆ ಈ ಸತ್ಯದ ಅರಿವಿಲ್ಲ. ನಾನು ಬಿಡುಗಡೆ ಹೊಂದಿಕೊಂಡಿದ್ದೇನೆ, ನಾನೇನಾಗಿದ್ದೇನೆ? ಬಿಡುಗಡೆ ಹೊಂದಿಕೊಂಡ ವ್ಯಕ್ತಿ. ಈ ಒಂದು ಅರಿವಿಲ್ಲ. ನಾವು ಎಲ್ಲಿದ್ದೀವಿ ಅಂದರೆ ಯಾವುದೋ ಬೆಟ್ಟದ ಹಿಂದೆ ಸುತ್ತುತ್ತಾ ಇದ್ದೀವಿ. ಯಾವುದೋ ಬೆಟ್ಟದ ಹಿಂದೆ ಅಲ್ಲೇ ಸುತ್ತಕೊಂಡಿದ್ದೀವಿ. ಆ ಬೆಟ್ಟ ಯಾವುದಾಗಿರ್ಬೋದು, ಆ ಬೆಟ್ಟ ನೀವು ಬಿಡುಗಡೆ ಹೊಂದಲಿಕ್ಕೆ ಇರುವ ನಿಮ್ಮ ಪ್ರಯತ್ನ ಎಂಬ ಬೆಟ್ಟ ಆಗಿರ್ಬೋದು. ನನಗಿಲ್ಲಿ ಬಿಡುಗಡೆ ಸಿಗುತ್ತೆ,
ಈ ಧ್ಯಾನದಲ್ಲಿ ಬಿಡುಗಡೆ ಸಿಗುತ್ತೆ, ಈ ಧ್ಯಾನ ಕೇಂದ್ರದಲ್ಲಿ ಬಿಡುಗಡೆ ಆಗುತ್ತೆ, ಈ ಬ್ರದರ್ ಹತ್ರ ಬಿಡುಗಡೆ ಸಿಗುತ್ತೆ, ಅಥವಾ ಈ ಪ್ರೇಯರ್ ಗ್ರೂಪಲ್ಲಿ ಬಿಡುಗಡೆ ಸಿಗುತ್ತೆ, ಈ ಮಿನಿಸ್ಟ್ರಿಯಲ್ಲಿ ಬಿಡುಗಡೆ ಸಿಗುತ್ತೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯ ಬೆಟ್ಟಗಳಲ್ಲಿ ಸುತ್ತಕೊಂಡು ಇದ್ದೀರಿ. ದೇವ್ರು ಹೇಳ್ತಾ ಇದ್ದಾರೆ, ರೆಸ್ಯೂಮ್, ಕಂಟಿನ್ಯೂ, ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗು. ಟೆಲ್ ದ ಪೀಪಲ್ ಟು ಮಾರ್ಚ್ ಫಾರ್ವರ್ಡ್ ಟುವರ್ಡ್ಸ್ ದ ಡೆಸ್ಟಿನೇಷನ್ ಸೆಟ್ ಬಿಫೋರ್ ದೆಮ್. ಅವರ ಮುಂದೆ ಇರಿಸಲಾಗಿರುವ ಆ ಒಂದು ಗುರಿಗೆ, ಆ ಒಂದು ವಾಗ್ದಾನ ಭೂಮಿಗೆ ಮುಂದಕ್ಕೆ ಹೋಗಲಿಕ್ಕೆ ಜನರಿಗೆ ಹೇಳು. ಅಲ್ಲಿ ಕೆಲವೊಂದು ಕಾರ್ಯಗಳನ್ನ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಐ ಹ್ಯಾವ್ ಸೆಟ್ ದ ಲ್ಯಾಂಡ್ ಬಿಫೋರ್ ಯು, ಗೋ ಇನ್. ನಿನ್ನ ಮುಂದೆ ಅದನ್ನು ಇರಿಸಲಾಗಿದೆ. ಈಗ ಹೇಳ್ತಾ ಇದ್ದಾರೆ, ಗೋ ಇನ್, ಅಲ್ಲಿಗೆ ನೀನು ಹೋಗು. ಯು ಹ್ಯಾವ್ ಟು ಮಾರ್ಚ್ ಟುವರ್ಡ್ಸ್ ದ್ಯಾಟ್, ಯು ಹ್ಯಾವ್ ಟು ವಾಕ್ ಟುವರ್ಡ್ಸ್ ದಟ್. ಇದು ಯಾರು ಮಾಡಬೇಕು? ನಾನು ಮಾಡಬೇಕು. ನೀವು ಎಲ್ಲೋ ಈ ರೀತಿ ಬೆಟ್ಟಗಳ ತಪ್ಪಲಿನಲ್ಲಿ ಅದರ ಹಿಂದೆ ಸುತ್ತಕೊಂಡು ಇರಲಿಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಯು ಆರ್ ಕಾಲ್ಡ್ ಫಾರ್ ಎ ಜರ್ನಿ, ಎ ಸ್ಪೆಸಿಫಿಕ್ ಹೆವನ್ಲಿ ಜರ್ನಿ ಟುವರ್ಡ್ಸ್ ಅನ್ ಇಟರ್ನಲ್ ಗೋಲ್, ಇಟರ್ನಲ್ ಡೆಸ್ಟಿನೇಷನ್. ಒಂದು ಶಾಶ್ವತವಾದ ಒಂದು ಗುರಿಗೆ ಹೋಗಲಿಕ್ಕೆ, ಒಂದು ಆಧ್ಯಾತ್ಮಿಕ ಪ್ರಯಾಣ ಮಾಡಲಿಕ್ಕಾಗಿ ಕರೆಯಲ್ಪಟ್ಟವರು ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ. ನೀವು ವಿಶ್ವಾಸಿಗಳಾದರೆ ಯುವರ್ ಟಾಸ್ಕ್, ನಿಮ್ಮ ಒಂದು ಟಾಸ್ಕ್, ಒಬ್ಬ ವಿಶ್ವಾಸಿಯ ಟಾಸ್ಕ್. ಒಬ್ಬ ಕ್ರಿಶ್ಚಿಯನ್ ಆಗಿಬಿಟ್ಟೆ ಅಂತ ಹೇಳ್ತೀರಲ್ವಾ, ಹಾಗಾದರೆ ಯು ಹ್ಯಾವ್ ಎ ಟಾಸ್ಕ್. ವಾಟ್ ಈಸ್ ದ ಟಾಸ್ಕ್? ಗೋ ಇನ್ ಆ್ಯಂಡ್ ಟೇಕ್ ಪೊಸಿಷನ್ ಆಫ್ ದ ಲ್ಯಾಂಡ್ ದಟ್ ಐ ಸ್ವೋರ್ ಟು ಯು. ಹೋಗಿ ಅದನ್ನು ಸ್ವಾಧೀನಪಡಿಸ್ಕೋಬೇಕು. ಈ ಬೆಟ್ಟಗಳನ್ನೆಲ್ಲ ಬಿಟ್ಟು ಮುಂದೆ ಹೋಗಿ ಅದನ್ನೇನು ಮಾಡಬೇಕು? ಸ್ವಾಧೀನಪಡಿಸ್ಕೋಬೇಕು. ಹೊರಗಡೆ ಬಂದ ತಕ್ಷಣ ನಿಮಗೆ ವಾಗ್ದಾನ ಭೂಮಿ ಸಿಗೋದಿಲ್ಲ. ಜಸ್ಟ್ ಬಿಕಾಸ್ ಯು ಆರ್ ಸೇವ್ಡ್ ಬೈ ಗ್ರೇಸ್ ನೌ, you cannot inherit the kingdom of God unless and until you walk towards it and possess it. It cannot be yours. ನಾವು ಎಲ್ಲಿ ಮೋಸ ಹೋಗ್ತಿದ್ದೀವಿ ಅಂದರೆ, ನಮಗೆ ಈ ರೀತಿ ಒಂದು ಜೀವನ ಇದೆ ಅನ್ನೋದೇ ಗೊತ್ತಿಲ್ಲ. ಮೆನಿ ಆಫ್ ಅಸ್ ಡು ನಾಟ್ ನೋ ದಟ್ ವಿ ಹ್ಯಾವ್ ಎ ಸೂಪರ್ ನ್ಯಾಚುರಲ್ ಹೆವೆನ್ಲಿ ಲೈಫ್ ಲೈಕ್ ದಿಸ್. ಈ ರೀತಿಯ ಒಂದು ಸ್ವರ್ಗೀಯವಾದ ಅದ್ಭುತಕರವಾದ ಒಂದು ಜೀವನ ನಮಗೆ ಇದೆ ಅನ್ನೋದು ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ. ನಾವಿನ್ನೂ ಕೂಡ ಅಲ್ಲಿ ಪ್ರಾರ್ಥನೆ, ಇಲ್ಲಿ ನೋವೇನ, ಇಲ್ಲಿ ಫಾಸ್ಟಿಂಗ್ ಪ್ರೇಯರ್, ಆ ರಿಟ್ರೀಟ್ ಸೆಂಟರ್, ಈ ರಿಟ್ರೀಟ್ ಸೆಂಟರ್, ಅವರು ತಲೆ ಮೇಲೆ ಕೈ ಇಟ್ಟರೆ ಚೆನ್ನಾಗಾಗುತ್ತೆ, ಇವರು ಬಂದು ಪ್ರೇಯರ್ ಮಾಡಿದರೆ ಒಳ್ಳೆಯದಾಗುತ್ತೆ, ಈ ರೀತಿ ಯಾವುದೋ ಬೆಟ್ಟದ ತಪ್ಪಲಿನಲ್ಲಿ ನಾವಿದ್ದೀವಿ. ದೇವ್ರು ಹೇಳ್ತಾರೆ, ಬಿಟ್ಟು ಹೋಗು, ಹೋರೇಬನ್ನ ಬಿಟ್ಟು ಹೋಗು, ಮುಂದಕ್ಕೆ ಹೋಗು. ನಿನ್ನ ಮುಂದೆ ಇಟ್ಟಿರ್ತಕ್ಕಂಥ ಆ ನಿತ್ಯ ಜೀವ ಇದೆಯಲ್ವಾ, ದಟ್ ಇಟರ್ನಲ್ ಲೈಫ್, ಅಲ್ಲಿಗೆ ನೀನು ತಲುಪಬೇಕು. ತಲುಪೋದು ಮಾತ್ರ ಅಲ್ಲ, ಯು ಹ್ಯಾವ್ ಟು ಪೊಸೆಸ್ ಇಟ್. ಯು ಹ್ಯಾವ್ ಟು ಪೊಸೆಸ್ ಇಟ್. ಮತ್ತಾಯನ ಶುಭ ಸಂದೇಶದಲ್ಲಿ 11-12 ಅನ್ಸುತ್ತೆ, 11-12 ಅಥವಾ 12-11, ಅಲ್ಲಿ ಜೀಸಸ್ ಹೇಳ್ತಾರೆ, ಸ್ನಾನಿಕ ಯೋಹಾನರು ಬೋಧನೆ ಮಾಡಿದ ದಿನದಿಂದ ಸ್ವರ್ಗ ಸಾಮ್ರಾಜ್ಯ ನುಗ್ಗಲಿಗೆ ಒಳಗಾಗಿದೆ ಅಂತೆ. ಈಗ ಬಲಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸ್ಕೊಳ್ತಾರೆ. ಯಾರು ಸ್ವಾಧೀನಪಡಿಸ್ಕೊಳ್ತಾರೆ? ಓದಿ ನೋಡೋಣ, ಏನಿದೆ? ಯೋವಾನನು ತನ್ನ ಸಂದೇಶವನ್ನು ಸಾರಿದಂದಿನಿಂದ, ಯೋವಾನನು ತನ್ನ ಸಂದೇಶವನ್ನು ಸಾರಿದ ಅಂದಿನಿಂದ ಇಂದಿನವರೆಗೆ ಸ್ವರ್ಗ ಸಾಮ್ರಾಜ್ಯವು ನುಗ್ಗುಲಿಗೆ ಗುರಿಯಾಗಿದೆ. ಯಾವುದಕ್ಕೆ ಗುರಿಯಾಗಿದೆ? ನನಗೆ ಬೇಕು ಸ್ವರ್ಗ ಸಾಮ್ರಾಜ್ಯ, ನನಗೆ ಬೇಕು ಅಂತ ನುಗ್ಗಲಿಗೆ ಗುರಿಯಾಗಿದೆ ಅಂತೆ ಯೋವಾನನು ಬೋಧನೆ ಮಾಡಿದ ದಿನದಿಂದ. ಆಮೇಲೆ ಬಲಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸ್ತಾ ಇದ್ದಾರೆ. ಹಾಗಾದ್ರೆ ನೀವು ಬಲಪ್ರಯೋಗ ಮಾಡಬೇಕು. ಹೇಳಿ, ಬಲಪ್ರಯೋಗ ಮಾಡಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಎಂಬ ಒಂದು ಜನಾಂಗವನ್ನು ದೇವರು ಆರಿಸ್ಕೊಂಡು
ನಮಗೆ ಒಂದು ಉದಾಹರಣೆಯಾಗಿ ಇಟ್ಟಿದ್ದಾರೆ. ಓಕೆ, ಪೀಪಲ್ ಆಫ್ ಇಸ್ರಾಯಲ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಚರ್ಚ್ ಆರ್ ಫಾರ್ ದ ಬಿಲೀವರ್ಸ್. ವಿಶ್ವಾಸಿಗಳಿಗೆ ಕೆಲವು ಟೈಮ್ ನಮ್ಗೆ ಅನಿಸುತ್ತೆ, ನಾವು ಯೇಸು ನಂಬಿದ್ದೀವಿ, ನಮಗೇನು ಸಿಗುತ್ತೆ, ನಾವು ಹೇಗೆ ಬದುಕಬೇಕು, ಏನು ಮಾಡಬೇಕು, ಏನು ಸಿಗುತ್ತೆ ಅಂತ ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ವಿ ಹ್ಯಾವ್ ಟು ನೋ ದ ಓಲ್ಡ್ ಟೆಸ್ಟಮೆಂಟ್ ಅಥವಾ ಪೀಪಲ್ ಆಫ್ ಇಸ್ರಾಯಲ್, ಯಹೂದ್ಯ ಜನರು ಅಥವಾ ಇಸ್ರಾಯೇಲ್ ಜನರ ಕುರಿತಾಗಿ ನಾವು ಅರ್ಥ ಮಾಡಿಕೊಂಡ್ರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾರೆ. ಹಾಗಾದರೆ ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾರೆ? ಪ್ರೈಸ್ ಲಾರ್ಡ್. ದೇವರು ನಮ್ಮನ್ನು ಕರೆದಿದ್ದಾರಾ? ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾರೆ? ಹಲೋ, ದೇವರು ನಮ್ಮನ್ನು ಕರೆದಿದ್ದಾರಾ? ಡಿಡ್ ಗಾಡ್ ಕಾಲ್ ಅಸ್ ಫಾರ್ ವಾಟ್? ಗೋ ಅಂಡ್ ಪೊಸೆಸ್. ಹೋಗಿ ಅದನ್ನು ಅಕ್ವೈರ್ ಮಾಡ್ಕೊಳ್ಳಿ. ಗೋ ಅಂಡ್ ಅಕ್ವೈರ್ ದಟ್. ಏನನ್ನು ಅಕ್ವೈರ್ ಮಾಡ್ಕೋಬೇಕು? ಏನನ್ನು ಪೊಸೆಸ್ ಮಾಡ್ಕೋಬೇಕು? ಸ್ವರ್ಗ ಸಾಮ್ರಾಜ್ಯವನ್ನು ಪೊಸೆಸ್ ಮಾಡ್ಕೋಬೇಕು. ಲೂಕನ ಶುಭ ಸಂದೇಶ 11:22 ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಫಿಯರ್ ನಾಟ್ ಲಿಟಲ್ ಫ್ಲಾಕ್, ಭಯಪಡಬೇಡಿ ಪುಟ್ಟ ಮಂದೆಯೇ, ದೇವರು ತಮ್ಮ ಸಾಮ್ರಾಜ್ಯವನ್ನು ನಿಮಗೆ ಕೊಡಲು ಇಷ್ಟಪಟ್ಟಿದ್ದಾರೆ. ಓಕೆ, ದೇವರು ನಮಗೆ ಏನನ್ನು ಕೊಡಲು ಇಷ್ಟಪಟ್ಟಿದ್ದಾರೆ? ನಾವು ಮೈಂಡಲ್ಲಿ ಅಂದ್ಕೊಳ್ಳಿರೋದೇನು ಗೊತ್ತಾ? ದೇವರು ನಮಗೆ ಹೊಸ ಜಾಬ್ ಕೊಡಲು ಇಷ್ಟಪಟ್ಟಿದ್ದಾರೆ, ದೇವರು ನಮಗೆ ಎಲ್ಲ ರೋಗದಿಂದ ಮುಕ್ತಿ ಕೊಡಲು ಇಷ್ಟಪಟ್ಟಿದ್ದಾರೆ, ದೇವರು ನಮಗೆ ಏನೇನೋ ನೀವು ಅಂದ್ಕೊಂಡು ಬಂದಿರ್ತೀರಲ್ಲ, ಇದು ಕೊಡಲು ದೇವರು ಇಷ್ಟಪಟ್ಟಿದ್ದಾರೆ, ಅದು ಕೊಡಲು ದೇವರು ಇಷ್ಟಪಟ್ಟಿದ್ದಾರೆ, ದೇವರು ನಮಗೆ ಇಲ್ಲೊಂದು ಹೊಸ ಸೈಟ್ ಕೊಡಲು ಇಷ್ಟಪಟ್ಟಿದ್ದಾರೆ. ಇದು ಯಾವುದು ದೇವರು ಇಷ್ಟಪಡೋದಲ್ಲ, ಪಿಶಾಚಿ ಇಷ್ಟಪಡ್ತಾನೆ. ಬೇಕಾದರೆ ಪಿಶಾಚಿ ಇಷ್ಟಪಡ್ತಾನೆ. ಬೇಕಾದರೆ ನೀವು ಕೇಳ್ಬೋದು, ಹಾಗಾದರೆ ಸೌಖ್ಯ ಕೊಟ್ಟು ಅವನು ನಿಮ್ಮನ್ನು ವಶೀಕರಿಸ್ಕೊಳ್ಳಿಕ್ಕಾಗುತ್ತೆ ಕೆಲವೊಮ್ಮೆ. ಯಾಕೆಂದರೆ ಸೌಖ್ಯ ಪಡ್ಕೊಂಡವ್ರು ಎಷ್ಟೋ ಜನ ವಿಶ್ವಾಸ ಕಳ್ಕೊಂಡು ಲೋಕದಾರಿಯಲ್ಲಿ ಹೋದವರಿದ್ದಾರೆ. ದೇವರು ನಮಗೆ ಕೊಡಲಿಕ್ಕೆ ನಿಜವಾಗಲೂ ಇಷ್ಟಪಟ್ಟಿರೋದೇನು ಗೊತ್ತಾ? ಸೌಖ್ಯ ಅಲ್ಲ, ರೋಗನೇ ಬಾರದೇ ಇರತಕ್ಕಂಥ ಒಂದು ಶಾಶ್ವತವಾದ ಜೀವನ ಮತ್ತು ಯಾವುದೇ ವಿಧವಾದ ರೋಗದ ಅಣುಗಳು ಟಚ್ ಮಾಡದೇ ಇರುವ ಒಂದು ಆತ್ಮಿಕವಾದ ಒಂದು ಮಹಿಮೆಯುಳ್ಳ ಶರೀರ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ನಾವು ಈ ಶರೀರದಲ್ಲಿ ಆಶೀರ್ವಾದ ಹುಡ್ಕೊಂಡು, ಅದ್ಭುತ ಹುಡ್ಕೊಂಡು, ಸುಖ ಹುಡ್ಕೊಂಡು ಬದುಕ್ತಾ ಇದ್ದೀವಿ. ದಟ್ ಈಸ್ ಫೂಲಿಶ್ನೆಸ್, ಲ್ಯಾಕ್ ಆಫ್ ಫೇತ್. ವಿಶ್ವಾಸದ ಕೊರತೆ ಇರೋದ್ರಿಂದ, ಅಜ್ಞಾನ ಇರೋದ್ರಿಂದ. ಓದಿ ವಾಕ್ಯ. ಪುಟ್ಟ ಮಂದೆಯೇ ಭಯಪಡಬೇಡ, ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ. ತಂದೆಯಾದ ದೇವರು ನಿಮಗೆ ಏನನ್ನ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ ಅಂದರೆ ತಮ್ಮ ಸಾಮ್ರಾಜ್ಯವನ್ನ, ಅವರ ಸಾಮ್ರಾಜ್ಯವನ್ನ ನಮಗೆ ಕೊಡಲು ಅವರು ಇಷ್ಟಪಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಬ್ಬರಿಗೂ ಸಂತೋಷ ಆಗಿಲ್ಲ ಮುಖ ನೋಡಿದ್ರೆ. ಅಲ್ಲ ಬೇಡ, ನೀವು ಚಪ್ಪಾಳೆ ಹೊಡೆದೇ ಹೋದೆಲ್ಲ ಬೇಡ ನಾಟಕ, ಆದರೆ ನಿಮ್ಮ ಮುಖದಲ್ಲೇ ಗೊತ್ತಾಗುತ್ತೆ. ದೇವರು ನಮಗೆ ಏನನ್ನ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದಾರಂತೆ? ತಮ್ಮ ಸಾಮ್ರಾಜ್ಯವನ್ನು ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಈ ಇಷ್ಟಪಟ್ಟ ದೇವರು ತಮ್ಮ ಸಾಮ್ರಾಜ್ಯವನ್ನು ನಮಗೆ ಯಾರ ಮುಖಾಂತರ ಕೊಡ್ಲಿಕ್ಕಾಗಿ ಇಷ್ಟಪಟ್ಟರು ಗೊತ್ತಾ? ತಮ್ಮ ಪುತ್ರನ ಮುಖಾಂತರ, ಏಕೈಕ ಪುತ್ರನಾದ ಯೇಸು ಕ್ರಿಸ್ತರ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಟ್ಟರು. ಆದರೆ ನಮ್ಮ ಯೋಗ್ಯತೆ ನೋಡಿ ದೇವರು ಇದನ್ನು ಇಷ್ಟಪಟ್ಟಿಲ್ಲ, ನಮ್ಮ ಪ್ರಾರ್ಥನೆ ನೋಡಿ ಇಷ್ಟಪಟ್ಟಿಲ್ಲ, ನಮ್ಮ ಭಕ್ತಿ ನೋಡಿ ಇಷ್ಟಪಟ್ಟಿಲ್ಲ. ತಮ್ಮ ಇಚ್ಛೆ ಪ್ರಕಾರ ಪ್ರೀತಿಯಿಂದ ತಮ್ಮ ಸಾಮ್ರಾಜ್ಯವನ್ನು ನಮಗೆ ಕೊಡ್ಲಿಕ್ಕಾಗಿ ಇಚ್ಛೆ ಪಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹಾಗಾದರೆ ಇವತ್ತು ನಿಮ್ಮ ಜೀವನ ಚೆನ್ನಾಗಿರಬೇಕಾದ್ರೆ, ಚೆನ್ನಾಗಿ ಅಂತ ಹೇಳುವಾಗ ನೆಮ್ಮದಿಯಾಗಿರಬೇಕಾದ್ರೆ ಬೇಕಾ? ಒಂದು ನೆಮ್ಮದಿಯ ಜೀವನ ಬೇಕಾ? 100% ಸಿಗುತ್ತೆ ನಿಮಗೆ. ಯಾವಾಗ ಗೊತ್ತಾ? ನೀವು ಈ ಒಂದು ಡೈರೆಕ್ಷನ್ನಲ್ಲಿ ಹೋದರೆ ಮಾತ್ರ. ಈ
ಹೋರೆ ಬೆಟ್ಟದ ಕೆಳಗಡೆ ಮಲ್ಕೊಳ್ಳೋದು ಬಿಟ್ಬಿಟ್ಟು, ಸುತ್ತೋದು ಬಿಟ್ಬಿಟ್ಟು, ನಿಮಗಾಗಿ ನಿಶ್ಚಯ ಮಾಡಿದ ಆ ಒಂದು ವಾಗ್ದಾನ ಭೂಮಿಯ ಕಡೆಗೆ ನೀವು ಯಾವಾಗ ಪ್ರಯಾಣ ಮಾಡ್ತೀರಲ್ವಾ, ವೆನ್ ಯು ಆರ್ ವಾಕಿಂಗ್ ಟುವರ್ಡ್ಸ್ ದಟ್ ಇಟರ್ನಲ್ ಡೆಸ್ಟಿನೇಷನ್ ವಿಚ್ ಗಾಡ್ ಹ್ಯಾಸ್ ಆಫರ್ಡ್ ಅಸ್ ಥ್ರೂ ಹಿಸ್ ಓನ್ಲಿ ಸನ್ ಜೀಸಸ್ ಕ್ರೈಸ್ಟ್, ದೆನ್ ಓನ್ಲಿ ವಿ ವಿಲ್ ಹ್ಯಾವ್ ಪೀಸ್ ಇನ್ ಅವರ್ ಹಾರ್ಟ್. ಬೇರೆ ಸಿಗಲ್ಲ, ಹುಡುಕಬೇಡಿ ಆಯಿತಾ. ಯಾವ ಧ್ಯಾನಕ್ಕೆ ಹೋದ್ರೆ ಸಿಗುತ್ತೆ, ಯಾವ ಪ್ರೇಯರ್ಗೆ ಹೋದ್ರೆ ಸಿಗುತ್ತೆ, ಯಾವ ಪ್ರೇಯರ್ ಗ್ರೂಪಲ್ಲಿ ಇದ್ದರೆ ಸಿಗುತ್ತೆ, ಎಲ್ಲೂ ಸಿಗಲ್ಲ. ಯೇಸು ಆಗಿರುವ ಏಕೈಕ ಮಾರ್ಗದಲ್ಲಿ ನೀನು ಹೋದರೆ ಮಾತ್ರ ನಿನ್ನ ಜೀವಿತದಲ್ಲಿ ನಿಜವಾದ ಒಂದು ಸಮಾಧಾನ ಸಿಗುತ್ತೆ, ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋಣ. ಈಗ ವಾಪಸ್ ಬರೋಣ ಹೊಸ ಒಡಂಬಡಿಕೆಗೆ. ಹಳೆ ಒಡಂಬಡಿಕೆ ವಾಕ್ಯ ಹೇಳಿದರೂ ಕೂಡ ನಾವು ಇರೋದೀಗ ಹೊಸ ಒಡಂಬಡಿಕೆಯಲ್ಲೇ. ಓಕೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲು ವಾಕ್ಯ ಓದ್ಬಿಡೋಣ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಹೇಳಿದ್ದು ನಮ್ಮ ಮೈಂಡಲ್ಲಿ ಇರಲಿ, ಇದು ಒಂದು ಗುರಿ, ಈ ಗುರಿ ಮೈಂಡಲ್ಲಿರಲಿ. ಓಕೆ, ದೇವರು ನಮಗೆ ಏನು ಕೊಡ್ತಾರೆ, ಏನು ಕೊಟ್ಟಿದ್ದಾರೆ ಕೇಳಿದರೆ, ಕೆಲವರು ಕೇಳ್ತಾರಲ್ಲ, ದೇವರು ನಮಗೆ ಏನು ಕೊಟ್ಬಿಟ್ಟಿದ್ದಾರೆ ಬ್ರದರ್, ದೇವರು ನಮಗೆ ಏನು ಕೊಡ್ತಾರೆ ಬ್ರದರ್? ಎರಡಕ್ಕೂ ಉತ್ತರ, ತಮ್ಮ ಸಾಮ್ರಾಜ್ಯವನ್ನೇ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಗಾಡ್ ಹ್ಯಾಸ್ ಗಿವನ್ ಯು ಹಿಸ್ ಕಿಂಗ್ಡಮ್. ಇನ್ನೇನು ಕೊಡ್ತಾರೆ ಕೇಳಿದರೆ ಹಿಸ್ ಕಿಂಗ್ಡಮ್, ಏನು ಕೊಟ್ಟಿದ್ದಾರೆ ಕೇಳಿದರೆ ಹಿಸ್ ಕಿಂಗ್ಡಮ್, ಅವರ ಸಾಮ್ರಾಜ್ಯ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ನಾವು ಇಷ್ಟು ಕಷ್ಟದಲ್ಲಿದ್ದೀವಲ್ಲ, ಅದೆಲ್ಲ ಏನು? ಅದೆಲ್ಲ ಇದೆ, ಅದೆಲ್ಲ ಇಲ್ಲಿದೆ, ಪ್ರಪಂಚದಲ್ಲಿ ಅದೆಲ್ಲ ಇರುತ್ತೆ. ಆದರೆ ಪರ್ಮನೆಂಟ್ ಅಲ್ಲ, ಸಾಯೋ ತನಕ ಅಷ್ಟೇ. ನೀನು ಪರ್ಮನೆಂಟ್ ಅಲ್ವಲ್ಲ, ಆದ್ದರಿಂದ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಬಟ್ ಗಾಡ್ ಹ್ಯಾಸ್ ಗಿವನ್ ಯು ಸಮಥಿಂಗ್ ಪರ್ಮನೆಂಟ್, ದಟ್ ಈಸ್ ಹಿಸ್ ಕಿಂಗ್ಡಮ್. ಯಾರಿಂದಲೂ ಕದಲಿಸಲಾಗದ ಒಂದು ಸಾಮ್ರಾಜ್ಯ, ಯಾರಿಂದಲೂ ನಾಶಪಡಿಸಲಾಗದ ಒಂದು ಸಾಮ್ರಾಜ್ಯ, ಯಾರಿಂದಲೂ ನಾಶಪಡಿಸಲಾಗದ ಒಂದು ಜೀವನ, ಯಾರಿಂದಲೂ ನಾಶಪಡಿಸಲಾಗದ ಒಂದು ದೇಹ, ಇದು ದೇವರು ನಮಗೆ ಕೊಟ್ಟಿದ್ದಾರೆ ಪುತ್ರನ ಮುಖಾಂತರ. ಪುತ್ರನಲ್ಲಿ ಇದನ್ನು ಕಂಡುಕೊಳ್ಬೇಕು. ಓಕೆ, ಇದನ್ನು ಕಂಡುಕೊಳ್ಳಲಿಕ್ಕೆ ನಮಗೆ ಶುಭ ಸಂದೇಶ ಬೇಕು. ಓಕೆ, ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 9 ಮತ್ತು 10 ಓದೋಣ. ಲೂಕ್ ಚಾಪ್ಟರ್ 2 verses 9 and 10. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇನ್ನು ಮುಂದೆ ನಡೆಯುವ ಎಲ್ಲ ಸೆಷನ್ ತುಂಬ ಅಟೆಂಟಿವ್ ಆಗಿ ಇದ್ದರೆ ನಿಮಗೆ ಅದರ ಫಲ ಅನುಭವಿಸ್ಲಿಕ್ಕಾಗುತ್ತೆ. ತುಂಬ ನೀವು ಏಕಾಗ್ರತೆಯಿಂದ ಇರಬೇಕು, ಹೃದಯವನ್ನು ಓಪನ್ ಮಾಡಿ ಇಟ್ಕೊಂಡು ಸುಮ್ಮನೆ ಕೇಳಿಸ್ಕೊಳ್ತಾ ಇರಿ. ಓಕೆ, ಜಸ್ಟ್ ಪೇ ಅಟೆನ್ಷನ್ ಟು ದ ವರ್ಡ್, ಅಷ್ಟೇ, ಬೇರೆ ಏನು ಮಾಡಬೇಡಿ. ನಿಮ್ಮದು ಪ್ರಶ್ನೆಗಳು, ನಿಮ್ಮ ಸಮಸ್ಯೆಗಳು, ಅದಕ್ಕೆಲ್ಲ ಉತ್ತರ ದೇವರು ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ಯುವರ್ ಪ್ರಾಬ್ಲಮ್ಸ್. ನಿನ್ನೆ ದೇವರು ಕೊಟ್ಟ ಆಲೋಚನೆ ಏನು? ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದ ದೇವರು. ದೇವರು ನನ್ನನ್ನೇ ಹೇಳಿ ನೋಡೋಣ, ಬಾಯಿ ತೆರೆದು, ನಿಮ್ಮ ಬಾಯಲ್ಲಿ ಬರಲಿ. ಅನೇಕ ಜನರ ಸಮಸ್ಯೆಗೆ ನಾನೊಂದು ಸೊಲ್ಯೂಷನ್ ಆಗಿದ್ದೇನೆ. ದೇವರು ನನ್ನನ್ನು ಒಂದು ಸೊಲ್ಯೂಷನ್ ಆಗಿ ಮಾಡಿ ಕಳಿಸ್ಲಿಕ್ಕೆ ಕರೆದಿದ್ದಾರೆ ಅಂತ. ಹೌದಾ? ಅದು ಧ್ಯಾನ ಮಾಡಿದ್ರೆ ನಿನ್ನೆ ನೀವು ಯೋಚನೆ ಮಾಡಿರ್ಬೋದು, ಕೆಲವರು ಮನೆಗೆ ಹೋಗಿ, ನಾನೇ ಪ್ರಾಬ್ಲಮಲ್ಲಿದ್ದೀನಿ, ನಾನು ಹೆಂಗೆ ಸೊಲ್ಯೂಷನ್ ಆಗ್ತೇನೆ ಅಂತ ಅಲ್ವಾ? ನಾನೇ ದೊಡ್ಡ ಪ್ರಾಬ್ಲಮಲ್ಲಿದ್ದೀನಿ, ನಾನು ಹೇಗೆ ಇನ್ನೊಬ್ಬರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗ್ತೀನಿ? ಹೌ ಇಸ್ ದಿಸ್ ಪಾಸಿಬಲ್? ಮೇರಿ ಕೇಳಿದ್ದದೇನೆ, ಮದರ್ ಮೇರಿ, ಹೌ ಇಸ್ ದಿಸ್ ಪಾಸಿಬಲ್? ಇದು ಹೇಗೆ ಸಾಧ್ಯ? ಆಗ ದೇವದೂತ ಏನು ಹೇಳ್ತಾನೆ? ನಿನಗೆ ಸಾಧ್ಯ ಆಗೋದಿಲ್ಲ, ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಪಾನ್ ಯು. ಪರಿಶುದ್ಧಾತ್ಮರು ನಿನ್ನ ಮೇಲೆ ಬರ್ತಾರೆ, ಅವರು ಇದನ್ನು ನಿನ್ನಲ್ಲಿ ನೆರವೇರಿಸ್ತಾರೆ. ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಫಾರ್. ದೇವರಿಗೆ ಅಸಾಧ್ಯವಾದದ್ದು ಯಾವುದು? ದೇವರಿಗೆ ಅಸಾಧ್ಯವಾದದ್ದು ಯಾವುದು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನೀವೆಲ್ಲ ಜೀವ ಇರೋರೋ ಸತ್ತೋಗಿರೋರ? ಜೀವ ಇರೋರು. ಹಾಗಾದರೆ ಸತ್ತು ಹೋಗಿರ್ತಕ್ಕಂತಹ, ಕೊಳೆತು ಹೋಗಿರ್ತಕ್ಕಂತಹ ಒಬ್ಬ ಮನುಷ್ಯನ ಮುಖಾಂತರ
ದೇವರು ಕಾರ್ಯ ಮಾಡಿದ್ದಾರೆ. ಲಾಜರ ಸತ್ತು ಸಮಾಧಿಯಾಗಿ ಕೊಳೆತೋಗಿತ್ತು, 4 ದಿನ ಸಮಾಧಿಯಲ್ಲಿದ್ದ. ಆ ಕೊಳೆತೋದ ಹೆಣ ಅದನ್ನು ಜೀವ ತುಂಬಿಸಿ ಆ ಲಾಜರನನ್ನು ಉಪಯೋಗಿಸಿ ದೇವರು ಕಾರ್ಯ ಮಾಡಿದ್ದಾರೆ. ಓಕೆ, ಹಾಗಾದರೆ ನೀವು ಯಾರು ಸತ್ತು ಹೋಗಿಲ್ಲ, ಕೊಳೆತು ಹೋಗಿಲ್ಲ. ಕಷ್ಟ ಇರ್ಬೋದು, ಕೊಳೆತೋದ ಒಂದು ಶವವನ್ನೇ ದೇವರಿಗೆ ಉಪಯೋಗಿಸ್ಲಿಕ್ಕಾದರೆ ಅವರ ಮಹಿಮಾ ಕಾರ್ಯಕ್ಕಾಗಿ ಜೀವ ಇರುವ ನಿಮ್ಮನ್ನು ಉಪಯೋಗಿಸೋದು ಕಷ್ಟ ಆಗುತ್ತಾ? ಅಷ್ಟೇ ತಿಳ್ಕೊಳ್ಳಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ಮೇಯ್ನ್ ವಿಷಯಕ್ಕೆ ನಾವು ಬರೋಣ. ಆದ್ದರಿಂದ ಈ ವಿಷಯ ನಿಮ್ಮ ಒಳಗಡೆ ಹೋದರೆ ನೀವು ಪಾಸ್, 100ಕ್ಕೆ 100 ಪಾಸ್. ಇಲ್ಲ ಅಂದರೆ 100ಕ್ಕೆ 100 ಫೇಲ್. ಅಲ್ಲಿ 50% ಇಲ್ಲ, 90% ಅಂತ ಯಾವುದೂ ಇಲ್ಲ, ಜಸ್ಟ್ ಪಾಸ್ ಅಂತ ಏನಿಲ್ಲ, ಏನೂ ಇಲ್ಲ. 100ಕ್ಕೆ 100 ಪಾಸ್ ಆಗಬೇಕು, ಇಲ್ಲ ಫೇಲ್ ಅಷ್ಟೇ. ಇಲ್ಲ ನಂದು 99 ಮಾರ್ಕ್ಸ್ ಬಂದಿದೆ, ಪಾಸ್ ಇಲ್ಲ, 100ಕ್ಕೆ 100 ಬಂದ್ರೇ ಪಾಸ್. ಸೊ ಅದರಿಂದ ಈ ವಾಕ್ಯವನ್ನು ನಾವು ಲಕ್ಷ್ಯವಿಟ್ಟು ಧ್ಯಾನಿಸಿ ಇಲ್ಲಿ ನಂತರ ನಡೆಯುವ ಪ್ರತಿಯೊಂದು ತರಗತಿಗಳು ತುಂಬ ಇಂಪಾರ್ಟೆಂಟ್. ಓಕೆ, ಓದಿ. ಇದ್ದಕ್ಕಿದ್ದಂತೆ ಎಲ್ಲರೂ ಜೋರಾಗಿ ಓದಿ ನೋಡೋಣ. ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷ ಆಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶಿವ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. 10 ಮತ್ತು 11ನೇ ವಾಕ್ಯ ಅಥವಾ 10ನೇ ವಾಕ್ಯ ಮುಖ್ಯವಾಗಿ ನಾವು ಫೋಕಸ್ಡ್ ಆಗಿ ಓದುವಾಗ ನಮಗೇನು ಅಷ್ಟು ಸಂತೋಷ ಅನಿಸೋದಿಲ್ಲ. ಈ ವಾಕ್ಯ ಕೇಳಿಸ್ಕೊಂಡಾಗ ನಮ್ಮಲ್ಲಿ ಎಷ್ಟು ಜನಕ್ಕೆ ನಿಜವಾಗಲೂ ಪರಮಾನಂದ ಉಂಟಾಗಿದೆ? ಯಾರಿಗೂ ಉಂಟಾಗಲಿಲ್ಲ. ಹಾಗಾದರೆ ಈ ವಾಕ್ಯ ಸುಳ್ಳಾಯ್ತಾ? ಮತ್ತು ಪರಮಾನಂದ ಆಗಿಲ್ವಲ್ಲ ನನಗೆ? ಈ ವಾಕ್ಯ ಕೇಳಿಸ್ಕೊಂಡಾಗ ನನಗೆ ಪರಮಾನಂದ ಆಗಿಲ್ವಲ್ಲ? ದೇವರು ಸುಳ್ಳು ಹೇಳ್ತಾರಾ? ದೇವ್ರ ವಾಕ್ಯ ಸುಳ್ಳಾಗುತ್ತಾ? ಇಲ್ಲೇನು ಹೇಳ್ತಾರೆ? ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಮೆಸೇಜ್ ಆಫ್ ಗ್ರೇಟ್ ಜಾಯ್ ಟು ಸಮ್ ಪೀಪಲ್, ಅಲ್ಲ, ಟು ಆಲ್ ಪೀಪಲ್. ಎಷ್ಟು ಜನಕ್ಕೆ? ಏನು ತರುವ? ಏನು ಪರಮಾನಂದ ಅಂದರೆ? ಪರಮಾನಂದ ಅಂದರೆ ಏನು ಗೊತ್ತಾ? ಶಾಶ್ವತವಾದ ಆನಂದ. ಮದುವೆ ಆದಾಗ ಇರುವ ಆನಂದ ಮದುವೆ ಆದಾಗ ಅಷ್ಟೇ, ಮಕ್ಕಳಾದಾಗ ಇರುವ ಆನಂದ ಮಕ್ಕಳಾದಾಗ ಅಷ್ಟೇ, ಪಾಸ್ ಆದಾಗ ಇರುವ ಆನಂದ ಪಾಸ್ ಆದಾಗ ಅಷ್ಟೇ, ಕಾಯಿಲೆ ವಾಸಿ ಆದಾಗ ಇರುವ ಆನಂದ ಆಮೇಲೆ ಅದಷ್ಟೇ, ಆಮೇಲೆ ಇಲ್ಲ. ಈ ಪರಮಾನಂದ ಅನ್ನೋದು ಪರ್ಮನೆಂಟ್ ಆದದ್ದು. ಇದು ಏನಾಗಲಿ ಏನು ಹೋಗಲಿ ಹೊರಗಡೆದು ಈ ಪ್ರಪಂಚದ ಅಥವಾ ಶರೀರದ ಯಾವುದೇ ಒಂದು ಆಗು ಹೋಗುಗಳಿಗೆ ಸಂಬಂಧ ಇಲ್ಲದೆ ಇರುವ ಒಂದು ಆನಂದ ಪರಮಾನಂದ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅಥವಾ ದೇವರು ದೂತನ ಮುಖಾಂತರ ಈ ಕುರುಬರಿಗಲ್ಲ, ಇವತ್ತು ನನಗೂ ನಿಮಗೂ ಆಲಿಸುತ್ತಿರುವ ಸರ್ವ ಜನರಿಗೂ ದೇವರು ಈ ವಾಕ್ಯದ ಮುಖಾಂತರ ಹೇಳ್ತಾ ಇದ್ದಾರೆ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ಎ ಮೆಸೇಜ್ ಆಫ್ ಗ್ರೇಟ್ ಜಾಯ್ ಟು ಆಲ್ ದ ಪೀಪಲ್. ಎಲ್ಲ ಮಾನವರಿಗೂ ಪರಮಾನಂದವನ್ನು ತರುವ, ಶಾಶ್ವತವಾದ ಆನಂದವನ್ನು ತರುವ, ಯಾರಿಗೂ ನಾಶ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಆನಂದವನ್ನು ತರುವ ಒಂದು ಸಂದೇಶವನ್ನು ನಾನು ನಿಮಗೆ ಸಾರ್ತಾ ಇದ್ದೀನಿ ಅಂತ. ಈಗ ಒಂದು ರೋಗಿಗೆ ಆನಂದ ಆಗಬೇಕಾದ್ರೆ, ಒಬ್ಬ ರೋಗಿ, ಕ್ಯಾನ್ಸರ್ ಬಾಧಿತ ಒಬ್ಬ ರೋಗಿಗೆ ಆನಂದ ಆಗಬೇಕಾದ್ರೆ ಅವನಿಗೆ ಡಾಕ್ಟರ್ ಸರ್ಟಿಫೈ ಮಾಡಬೇಕು, ಏನಂತ? ನಿನಗೆ ಕ್ಯಾನ್ಸರ್ ಸಿಂಪ್ಟಮ್ ಇಲ್ಲ, ನೀನು ಪರಿಪೂರ್ಣವಾಗಿ ರೋಗ ಮುಕ್ತನಾಗಿದ್ದೀಯಾ ಅಂತ ಹೇಳುವಾಗ ಆ ರೋಗಿಗೆ ತುಂಬ ಸಂತೋಷ ಆಗುತ್ತೆ. ಕರೆಕ್ಟಾ? ಧ್ಯಾನಕ್ಕೆ ಬಂದಾಗ ಎಷ್ಟೋ ಜನ ರೋಗಿಗಳಿರ್ತಾರೆ. ರೋಗಿಗಳಿಗೆ ಸೌಖ್ಯ ಸಿಕ್ಕಿದ್ರೆ, ಅದು ಪೂರ್ತಿ ಸಿಗಬೇಕು, 50% ಯಾರೂ ಹ್ಯಾಪಿ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ. ಪೂರ್ತಿಯಾಗಿ ಗುಣ ಆದರೆ
ಅವರಿಗೆ ಆನಂದ ಬರುತ್ತೆ ಒಳಗಡೆ. ಆದರೆ ರೋಗ ಇಲ್ಲದವನಿಗೆ ಆನಂದ ಆಗುತ್ತಾ? ರೋಗ ಇಲ್ಲದಿದ್ದವನಿಗೆ ಆನಂದ ಆಗುತ್ತಾ? ಆಗುತ್ತಾ? ಯಾಕಾಗುತ್ತೆ? ಯಾಕಾಗುತ್ತೆ? ರೋಗನೇ ಇಲ್ಲಲ್ಲ, ನಿಮಗೆ ಯಾಕೆ ಆನಂದ ಆಗುತ್ತೆ? ಯಾರೋ ಒಬ್ಬ ಕ್ಯಾನ್ಸರ್ ಹಿಡಿದವನು ಈ ಧ್ಯಾನದಲ್ಲಿದ್ದಾನೆ. ಯೇಸು ಅವನನ್ನು ಮುಟ್ಟಿದರು, ಅದ್ಭುತ ಆಯಿತು, ವಾಸಿ ಆಯಿತು. ಹೋಗಿ ಟೆಸ್ಟ್ ಮಾಡಿಸ್ಕೊಂಡಾಗ ನಿನಗೆ ಕ್ಯಾನ್ಸರೇ ಇಲ್ಲಪ್ಪ ಅಂತ ಡಾಕ್ಟ್ರ್ ಹೇಳಿದರು. ಅವನಿಗೆ ಆಯ್ತು ಆನಂದ. ನಿಮಗೆ ಯಾಕೆ ಆನಂದ ಆಗಬೇಕು? ನಿಮ್ಮ ಸಮಸ್ಯೆ ಅದಲ್ಲ, ಇನ್ನೊಂದು ಸಮಸ್ಯೆ ಇರುತ್ತೆ. ಫ್ಯಾಮಿಲಿನಲ್ಲಿ ಏನೋ ಪ್ರಾಬ್ಲಮ್, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ ಡೈವರ್ಸ್ ತನಕ ಬಂದುಬಿಟ್ಟಿದೆ. ಓಕೆ, ಡೈವರ್ಸ್ ತೊಗೊಂಡು ಬದುಕೋಕ್ಕಂತೂ ಆಗೋದಿಲ್ಲ, ಆಪ್ಷನ್ ಒಂದೇ, ಡೈವರ್ಸ್ ತೊಗೊಂಡ್ರೆ ನೆಕ್ಸ್ಟ್ ಸಾಯೋದೆ ಆಪ್ಷನ್. ಆ ಪರಿಸ್ಥಿತಿ ತನಕ ಬಂದಿದೆ. ಈಗ ಧ್ಯಾನಕ್ಕೆ ಬಂದು ಒಂದು ಅದ್ಭುತ ಆಯಿತು. ಯೇಸು ಅವರ ಕುಟುಂಬವನ್ನು ಮುಟ್ಟಿದರು, ಗಾಟ್ ಟಚ್ ದಟ್ ಫ್ಯಾಮಿಲಿ. ಈಗೇನಾಯಿತು, ಆ ಡೈವರ್ಸ್ ತಗೋಬೇಕು ಅಂತಕ್ಕಂಥ ಇರ್ತಕ್ಕಂಥ ಆ ಒಂದು ಆಲೋಚನೆ ಹೋಗಿ ಗಂಡ ಹೆಂಡತಿ ಇಬ್ಬರಲ್ಲಿಯೂ ಪಶ್ಚಾತ್ತಾಪ ಉಂಟಾಗಿ ಇಬ್ಬರು ಕೂಡ ಇಲ್ಲ ನಾನು ಡೈವರ್ಸ್ ಕೊಡೋಲ್ಲ, ಸಾರಿ ಅಂತೆಲ್ಲ ಕೇಳಿಕೊಂಡು ಕಾಲಿಗೆ ಬಿದ್ದು ತಬ್ಕೊಂಡು ಇನ್ನು ಮುಂದೆ ನಾವು ಒಳ್ಳೆಯವರಾಗಿ ಬದುಕೋಣ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೋ ಡೈವರ್ಸ್ ನಥಿಂಗ್ ಅಂತ ಹೇಳಿ ಚೆನ್ನಾಗಿ ಬದುಕ್ತೀವಿ ಅಂತ ಸಂತೋಷವಾಗಿ ಹೋಗ್ತಾರೆ. ಈಗ ಬಂದ ಎಲ್ರಿಗೂ ಆನಂದ ಆಗುತ್ತಾ? ಅವ್ರಿಗೆ ಮಾತ್ರ ಆನಂದ ಆಗುತ್ತಾ? ಅವ್ರಿಗೆ ಮಾತ್ರ ಆನಂದ ಆಗುತ್ತೆ. ಇನ್ನೊಬ್ಬ ಬರ್ತಾನೆ, ದೊಡ್ಡ ಪಿಶಾಚಿಯಿಂದ ಪೀಡಿತನಾಗಿ ಬರ್ತಾನೆ. ಓಕೆ, ಅವನ ಮೇಲೆ ಸುಮಾರು ಗಣಗಳೇ ಇದೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಕರ್ಕೊಂಡು ಬಂದಿದ್ದಾರೆ ಧ್ಯಾನಕ್ಕೆ ಮಗನನ್ನು, ಸುಮಾರು ದೆವ್ವ ಹಿಡಿದಿದೆ ಅವನಿಗೆ, ಏನು ಮಾಡಿದರೂ ಬಿಟ್ಟು ಹೋಗ್ತಾ ಇಲ್ಲ, ಜೀವನದಲ್ಲಿ ಸಂತೋಷ ಇಲ್ಲ. ಅವನಿಗೆ ಧ್ಯಾನದಲ್ಲಿ ದೆವ್ವ ಬಿಟ್ಟು ಹೋಯ್ತು. ದಟ್ ಡೀಮನ್ ಗಾನ್ ಅವೇ. ಸೊ ದೇ ಆರ್ ಸೋ ಹ್ಯಾಪಿ. ಈಗ ಅವನು ನಾರ್ಮಲ್ ಆದ ಮಗ. ಯಾರಿಗೆ ಸಂತೋಷ ಆಗುತ್ತೆ? ಎಷ್ಟು ಜನಕ್ಕೆ ಸಂತೋಷ ಆಗುತ್ತೆ? ಅವನಿಗೂ ಅವನ ಕುಟುಂಬಕ್ಕೂ. ಇನ್ನು ಸ್ವಲ್ಪ ಹೆಚ್ಚಂದ್ರೆ ಅವನ ಫ್ರೆಂಡ್ಸಿಗೆ ಸಂತೋಷ ಆಗ್ಬೋದು. ಅದೇ ರೀತಿಯಲ್ಲಿ ತುಂಬ ಸಾಲದಲ್ಲಿರುವವರು ಎಷ್ಟು ಜನ ಇದ್ದೀರಿ ಕೇಳಿದರೆ ನಾವೆಲ್ಲರೂ ಇದ್ದೀವಿ, ಹೆಚ್ಚು ಕಡಿಮೆ ಎಲ್ರಿಗೂ ಸಾಲ ಇರುತ್ತೆ ಅಲ್ವಾ? ಈ ಧ್ಯಾನಗಳಿಗೆ ಓಡೋದೇ ಸಾಲ ತೀರಿಸ್ಕೋಬೇಕು ಅಂತ. ಸೊ ಅಲ್ಲೇ ನಾವು ಮೋಸ ಹೋಗ್ತಾ ಇರೋದು, ಅಲ್ಲೇ ಮೋಸ ಹೋಗ್ತಾ ಇರೋದು. ನಿಜ ಹೇಳಬೇಕಂದ್ರೆ ಸಾಲ ತೀರ್ಲಿಕ್ಕೆ ಅಂತ ಒಂದು ಧ್ಯಾನ ಇಲ್ಲವೇ ಇಲ್ಲ. ಸಾಲ ತೀರ್ಲಿಕ್ಕೆ ಅಂತ ಒಂದು ಧ್ಯಾನನೇ ಇಲ್ಲ. ಆದರೆ ನಾವು ಮಾಡ್ಕೊಬಿಟ್ಟಿದ್ದೀವಿ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಸ್ವಲ್ಪ ಬಿಸ್ನೆಸ್ ನಮಗಾಗುತ್ತೆ, ನಾವು ಆ ರೀತಿ ಧ್ಯಾನ ಎಲ್ಲ ಮಾಡಿದರೆ ನಮಗೆ ಸ್ವಲ್ಪ ಸಾಲ ತೀರುತ್ತೆ, ನಮ್ಮ ಸಾಲ ತೀರುತ್ತೆ. ಯಾರ್ದು? ಈ ಧ್ಯಾನ ನಡೆಸೋರ್ದು ಸಾಲ ತೀರುತ್ತೆ. ಅವ್ರು ಇನ್ನೂ ಸ್ವಲ್ಪ ಆರಾಮಾಗಿ ಮಜಾ ಮಾಡ್ಕೊಂಡು ಬದುಕ್ಬೋದು. ಅಷ್ಟೇ ಬಿಟ್ಟರೆ ನಿಜವಾಗ್ಲೂ ನಿಮ್ಮ ಸಾಲ ತೀರೋದು ಇಲ್ಲ, ತೀರ್ದಂಗೆ ಆಗುತ್ತೆ. ಓಕೆ, ಎನಿವೇ ಏನೋ ಒಂದು ಅದ್ಭುತನೇ ಆಯಿತು ಅಂತ ಇಟ್ಕೊಳ್ಳಿ, ಏಸು ಅದ್ಭುತ ಮಾಡ್ತಾರಲ್ವಾ? ಸೊ ನಿಮ್ಮ ಸಾಲ ಹೇಗೋ ತೀರ್ತು. ಎಷ್ಟೋ ಕೋಟಿ ಸಾಲ ಇತ್ತು, ಧ್ಯಾನಕ್ಕೆ ಬಂದಿದ್ದರಿಂದ ನಿಮ್ದು ಏನಾಯಿತು? ಸಾಲ ಎಲ್ಲ ತೀರ್ತು. ಈಗ ನಿಮಗೆ ಸಂತೋಷ ಆಗುತ್ತಾ? ಸಾಲದ ಹೊರೆ ಹೋದ್ಬಿಟ್ರೆ ಸಂತೋಷ ಆಗುತ್ತಾ? ಹ್ಯಾಪಿ ಸಿಸ್ಟರ್, ಹ್ಯಾಪಿ? ಸಾಲ ತೀರಿದ್ರೆ ಅವ್ರು ನಗ್ತಾ ಇದ್ದಾರೆ, ಏನು ಸಂತೋಷ, ನಮ್ಮದು ಭಾರ ನಮಗೆ. ಸಾಲ ತೀರಿದ್ರೂ ಆಗೋದಿಲ್ಲ, ಏನಾದರೂ ಆಗೋದಿಲ್ಲ ಅಂತ ಇದ್ದಾರೆ ಕೆಲವರು. ಆ ಥರನೂ ಇದ್ದೀರಿ. ಸಾಲ ಇದ್ದವನಿಗೆ ಸಂತೋಷ ಆಗುತ್ತೆ, ನಮ್ಮದು ಕಷ್ಟ ನಮಗೆ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಇದೆ. ನಿಮ್ಮ ಕಷ್ಟಗಳು ನಿಮಗೆ ಪರಿಹಾರ ಪೂರ್ತಿ ಆದರೆ ನಿಮಗೇನಾಗುತ್ತೆ? ಸಂತೋಷ ಆಗುತ್ತೆ. ಈಗ ಯಾರಿಗೋ ಮದುವೆ ಆಗುತ್ತೆ, ಮದುವೆ ಆಗ 5 ವರ್ಷ 10 ವರ್ಷ 15 ವರ್ಷ ಮಕ್ಕಳೇ ಇಲ್ಲ, ಭಾಳ ದುಃಖ, ಟೆನ್ಷನ್, ಸಮಾಧಾನ ಇಲ್ಲ, ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವಮಾನ, ಬದುಕೋದೇ ಬೇಡ ಅನಿಸ್ಬಿಟ್ಟಿದೆ. ಧ್ಯಾನಕ್ಕೆ ಹೋದರು, ಯಾರು ಹೇಳಿದ್ರು ಅಲ್ಲೋದ್ರೆ ಮಗು ಆಗುತ್ತೆ ಅಂತ, ಒಂದು ಮಗು ಆಗ್ಬಿಡ್ತು. ಆಮೇಲೆ ಸಾಕ್ಷಿ ಎಲ್ಲಿ ಸಿಕ್ಕದಲ್ಲೆಲ್ಲ ಸಾಕ್ಷಿ ಹೇಳಿಸಿದ್ದು 15 ವರ್ಷದಿಂದ ಮಕ್ಕಳಿರಲಿಲ್ಲ. ಈ ಧ್ಯಾನಕ್ಕೆ ಬಂದಾಗ, ಈ ಬ್ರದರ್ ಮುಟ್ಟಿದಾಗ, ಇವ್ರು ಕೌನ್ಸಿಲಿಂಗ್ ಮಾಡಿದಾಗ, ಇವ್ರು ಪ್ರಾರ್ಥನೆ ಮಾಡಿದಾಗ, ಇವ್ರು ಕಣ್ಣು ಮುಚ್ಕೊಂಡು ಡೇಟ್ ಕೊಟ್ಟು ಹೇಳಿದಾಗ ಅದೇ ಡೇಟಲ್ಲಿ ನನಗೆ 2 ಮಕ್ಕಳಾಯಿತು. ಕೇಳಿಸ್ಕೊಳ್ಳೋನಿಗೆ ಚಪ್ಪಾಳೆ ಹೊಡುತ್ತೇನೆ, ಆದರೆ ಮಗು ಆದವರಿಗೆ ಸಂತೋಷನೂ ಆಗುತ್ತೆ. ಇನ್ನು ಕೆಲವರು ಮಕ್ಕಳ ಕುರಿತು ಚಿಂತೆ ಮಾಡಿ ಬಂದವರು ಇದ್ದೀರಿ, ನನ್ನ ಮಗ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ. ಸರಿ ಇಲ್ಲ ಅನ್ನೋದು ನಿಮಗೆ ಗೊತ್ತು ಯಾವ ರೀತಿ ಸರಿ ಇಲ್ಲ ಅಂತ. ಈಗ ಧ್ಯಾನಕ್ಕೆ ಬಂದು ಮಗ ಸರಿಯಾಗ್ಬಿಟ್ಟ. ಓಕೆ, ಮಗ ಸರಿಯಾಗ್ಬಿಟ್ಟ, ಮಗಳು ಸರಿಯಾಗ್ಬಿಟ್ಲು, ಕುಡಿಯೋದು ಬಿಟ್ಬಿಟ್ಟ, ಕೆಟ್ಟದ್ದು ಬಿಟ್ಬಿಟ್ಟ, ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡದೆ ಮಾತಾಡೋದೆಲ್ಲ ಬಿಟ್ಬಿಟ್ಟು ಈಗ ಒಳ್ಳೆ ಹಂಬಲಾಗಿ ಒಳ್ಳೆ ಹುಡುಗ ಆಗ್ಬಿಟ್ಟ. ಯಾರಿಗೆ ಸಂತೋಷ ಆಯಿತು? ಅಪ್ಪ ಅಮ್ಮನಿಗೆ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅಲ್ಲ, ಆ ಅಪ್ಪ ಅಮ್ಮನಿಗೆ ಸಂತೋಷ ಆಯಿತು.
ಹೇಳೋದು ಅರ್ಥ ಆಗ್ತಾ ಇದೆಯಾ? ಅದು ಸರಿಯಾಗಿ ಅರ್ಥ ಆಗಬೇಕು. ಆದರೆ ಇಲ್ಲಿ ಈ ವಾಕ್ಯ ಲೂಕನ ಶುಭ ಸಂದೇಶ 2:10 ವಾಕ್ಯ ಇದು ಯಾವುದೂ ಅಲ್ಲ, ಇದು ಯಾವುದೂ ಅಲ್ವೇ ಅಲ್ಲ. ಇಲ್ಲಿ ಹೇಳ್ತಾ ಇರೋದು ಜನರೆಲ್ಲರಿಗೂ. ಎಷ್ಟು ಜನಕ್ಕೆ? ಬಟ್ ದ ಏಂಜಲ್ ಸೆಡ್ ಟು ದೆಮ್, ಡು ನಾಟ್ ಬಿ ಅಫ್ರೇಡ್, ಸಿ ಐ ಆಮ್ ಬ್ರಿಂಗಿಂಗ್ ಯು ಗುಡ್ ನ್ಯೂಸ್ ಫಾರ್ ಗ್ರೇಟ್, ಗುಡ್ ನ್ಯೂಸ್ ಆಫ್ ಗ್ರೇಟ್ ಜಾಯ್ ಫಾರ್ ಆಲ್ ದ ಪೀಪಲ್. ಗುಡ್ ನ್ಯೂಸ್ ಹೇಳಿ, ಗುಡ್ ನ್ಯೂಸ್ ಆಫ್ ಗ್ರೇಟ್ ಜಾಯ್ ಟು ಆಲ್ ದ ಪೀಪಲ್. ಶುಭ ಸಂದೇಶ ಪರಮಾನಂದವನ್ನು ತರುತ್ತದೆ ಎಲ್ಲ ಜನರಿಗೂ. ಎಷ್ಟು ಜನರಿಗೆ? ಎಲ್ಲ ಜನರಿಗೂ. ಈ ರೀತಿಯ ಒಂದು ಸಂದೇಶ ಇದೆ, ಈ ರೀತಿಯ ಒಂದು ಸಂದೇಶ ಇದೆ. ದೇರ್ ಈಸ್ ಎ ಮೆಸೇಜ್ ಲೈಕ್ ದಟ್. ಎಲ್ಲ ಮನುಷ್ಯನ ಜೀವನಕ್ಕೂ ಪರಮಾನಂದ ತರುವ ಒಂದು ಸಂದೇಶ ಇದೆ, ಶುಭ ಸಂದೇಶ. ಒಂದು ಶುಭ ಸಂದೇಶ ಇದೆ. ಮೆಸೇಜ್ ವಿಚ್ ಬ್ರಿಂಗ್ಸ್ ಗ್ರೇಟ್ ಜಾಯ್, ನಾಟ್ ದ ಥಿಂಗ್ಸ್ ವಿಚ್ ಬ್ರಿಂಗ್ಸ್ ಗ್ರೇಟ್ ಜಾಯ್. ಮೆಸೇಜ್, ಒಂದು ಸಂದೇಶ ಇದೆ. ದೇರ್ ಇಸ್ ಎ ಗುಡ್ ನ್ಯೂಸ್ ವಿಚ್ ಬ್ರಿಂಗ್ಸ್ ಗ್ರೇಟ್ ಜಾಯ್. ದಟ್ ಮೀನ್ಸ್ ಇಟರ್ನಲ್ ಜಾಯ್, ಜಾಯ್ ಫಾರ್ ಎವರ್. Nobody can destroy it. Imperishable, ನಶಿಸಿ ಹೋಗದ, ನಾಶಪಡಿಸಲಾಗದ ಒಂದು ಆನಂದ ನನಗೆ ತಂದುಕೊಡುವ ಒಂದು ಮೆಸೇಜ್ ಇದೆ. There is a message which brings great joy to all people. All people, all people. ಹಾಗಾದರೆ ಇಲ್ಲಿರುವ ನಿಮಗೆ, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗೂ ಆನಂದ, ಪರಮಾನಂದದಲ್ಲಿ ಬದುಕಲಿಕ್ಕೆ ಆಗುತ್ತೆ. ಆದರೆ ನಿಮಗೀಗ ಆಗ್ತಾ ಇದೆ ಕೇಳಿದ್ರೆ ಆಗ್ತಾ ಇಲ್ಲ. ಯಾಕೆಂದರೆ ಯು ಡು ನಾಟ್ ನೋ ಆರ್ ಯು ಹ್ಯಾವ್ ನಾಟ್ ಯೆಟ್ ಹರ್ಡ್ ಆರ್ ರಿಸೀವ್ಡ್ ದ ಮೆಸೇಜ್, ದ ಟ್ರೂ ಮೆಸೇಜ್ ವಿಚ್ ಬ್ರಿಂಗ್ಸ್ ದ ಟ್ರೂ ಜಾಯ್, ಗ್ರೇಟ್ ಜಾಯ್. ಈ ಪರಮಾನಂದವನ್ನು ತರುವಂಥ ಸಂದೇಶ ನನಗೆ ಸಿಕ್ಕಿಲ್ಲ, ಅಥವಾ ನನಗೆ ಅರ್ಥ ಆಗಿಲ್ಲ, ಅಥವಾ ನಾನು ಸ್ವೀಕಾರ ಮಾಡಲಿಲ್ಲ. ಆದುದರಿಂದ ನನ್ನ ಒಳಗಡೆ ಈ ಪರಮಾನಂದ ಬಂದಿಲ್ಲ. ಹೀಲಿಂಗ್ ಕೆನಾಟ್ ಗಿವ್ ಯು ಗ್ರೇಟ್ ಜಾಯ್ ಟು ಯು. ಇಟ್ ಮೇ ಗಿವ್ ಎ ಟೆಂಪರರಿ ಜಾಯ್ ಟು ಯು ಹೂ ಇಸ್ ಸಿಕ್. ರೋಗಿಯಾದ ನಿನಗೆ ಮಾತ್ರ ಕ್ಷಣಿಕವಾದ ಒಂದು ಸಂತೋಷ ಕೊಡ್ಬೋದು. ಅದು ಶುಭ ಸಂದೇಶ ಕೊಡೋದಲ್ಲ, ಅದು ಲೋಕನೂ ಕೊಡುತ್ತೆ, ಡಾಕ್ಟರ್ನೂ ಕೊಡ್ತಾರೆ. ಜೀಸಸ್ಸೇ ಕೊಡಬೇಕು ಅಂತ ಇಲ್ಲ. ಕೆಲವರು ಹೇಳ್ತಾರಲ್ಲ, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ಸಿಕ್ತು ಅಂತ. ಎಷ್ಟೋ ಜನಕ್ಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಕ್ಕೂ ಸಿಕ್ಕಿದೆ. ಎಷ್ಟೋ ಜನಕ್ಕೆ ಯೋಗ ಮಾಡಿದ್ದಕ್ಕೆ ಸಿಕ್ಕಿದೆ, ಸಿಕ್ಕಿಲ್ವಾ? ಎಷ್ಟೋ ಜನ ಹೇಳಿದ್ದಾರೆ, ಒಂದು ಸಹೋದರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಏನೋ ಮಗು ಆಗ್ತಿರಲಿಲ್ಲ, ಪ್ರಾಬ್ಲಮ್ ಇತ್ತು, ಏನೋ ಪ್ರಾರ್ಥನೆ ಮಾಡಿದ್ವಿ, ಅವ್ರಿಗೆ 2 ವರ್ಷ ಆದಮೇಲೆ ಮಗು ಆಯಿತು. ಅವರು ಸಾಕ್ಷಿ ಕೊಡುವಾಗ ಅವ್ರು ಹೇಳಿದ್ದೇನು ಗೊತ್ತಾ, ನಮಗೆ ಯೋಗ ಮಾಡಿದ್ದಕ್ಕೆ ಮಗು ಸಿಕ್ತು ಅಂತ. ಇರ್ಬೋದು. ನಾವು ಯೋಗ ಮಾಡಿದ್ವಿ ನಮಗೆ ಮಕ್ಕಳಾದರು ಅಂತ, ಅದು ಅವ್ರ ಸಾಕ್ಷಿ. ಆ ರೀತಿ ಪ್ರಪಂಚದಲ್ಲಿ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಈ ಪ್ರಪಂಚದಲ್ಲೇ ಸಿಗುತ್ತೆ. ಅದಕ್ಕೆ ಯೇಸುವಿನ ಅಗತ್ಯ ಇಲ್ಲ. ಯು ಡೋಂಟ್ ನೀಡ್ ಜೀಸಸ್ ಓನ್ಲಿ ಫಾರ್ ಯುವರ್ ಫಿಸಿಕಲ್ ನೀಡ್. ಯು ಡೋಂಟ್ ನೀಡ್ ಜೀಸಸ್. ನಿನಗೆ ಯೇಸು ಕ್ರಿಸ್ತನ ಅಗತ್ಯ ಇಲ್ಲವೇ ಇಲ್ಲ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇರ್ ಈಸ್ ಎ ಮೆಸೇಜ್ ವಿಚ್ ಗಿವ್ಸ್ ಗ್ರೇಟ್ ಜಾಯ್ ಟು ಆಲ್ ದ ಪೀಪಲ್. ಪ್ರತಿಯೊಬ್ಬ ಮನುಷ್ಯನಿಗೂ ನಿತ್ಯವಾದ ಆನಂದವನ್ನು ತಂದುಕೊಡುವ, ಪರಮಾನಂದವನ್ನು ತಂದುಕೊಡುವ, ಶಾಶ್ವತವಾದ ಒಂದು ಆನಂದವನ್ನು ತಂದುಕೊಡುವ, ಅಥವಾ ಶಾಶ್ವತ ಆನಂದದಲ್ಲಿ ಇರಿಸಬಹುದಾದ ಏಕೈಕವಾದ ಒಂದು ಸಂದೇಶ ಇದೆ. ಈ ಸಂದೇಶ ಏನು ಅನ್ನೋದು ಮುಂದಿನ ವಾಕ್ಯ ಹೇಳುತ್ತೆ. ಏನದು? ವಾಟ್ ಇಸ್ ದಟ್ ಮೆಸೇಜ್? ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ
ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಇರಲಿ, ಸಂತೋಷವಾಗಿ ಹೊಡೆದಿದ್ದೀರಾ. ಎ ಸೇವಿಯರ್ ಹ್ಯಾಸ್ ಬಾರ್ನ್ ಫಾರ್ ಯು, ಮೆಸ್ಸಾಯ ಕ್ರೈಸ್ಟ್. ಅಥವಾ ಸಿಂಪಲ್ ಆಗಿ ಇಷ್ಟೇ, ನಿಮಗಾಗಿ ಯೇಸು ಕ್ರಿಸ್ತನು ರಕ್ಷಕನಾಗಿ ಹುಟ್ಟಿದ್ದಾನೆ. ಏನು ಸಂದೇಶ? ಎ ಸೇವಿಯರ್ ಹ್ಯಾಸ್ ಬಾರ್ನ್ ಫಾರ್ ಯು, ನಿನಗಾಗಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ಆ್ಯಂಡ್ ಹಿಸ್ ನೇಮ್ ಈಸ್ ಜೀಸಸ್. ನಿನಗಾಗಿ ಒಬ್ಬ, ಅವನ ಹೆಸರೇನು? ಯೇಸು. ಈಗ ಅರ್ಥ ಆಗಿಲ್ಲ, ಅದು ನನಗೆ ಗೊತ್ತು. ಯಾಕೆ ಅಂದರೆ ಈ ಒಂದು ಗುಡ್ ನ್ಯೂಸ್, ಶುಭ ಸಂದೇಶ ನಮಗೆ ಅರ್ಥ ಆಗಬೇಕಾದ್ರೆ ಮೊದಲು ನನ್ನ ದುಸ್ಥಿತಿ ನನಗೆ ಅರ್ಥ ಆಗಬೇಕು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಕಂಡೀಷನ್ ಅಥವಾ ಮೈ ಸಿನ್, ನನ್ನ ಪಾಪ ಅಥವಾ ನನ್ನ ಪರಿಸ್ಥಿತಿ ನನಗೆ ಅರ್ಥ ಆಗದೇ ಇದ್ದರೆ ನನಗೆ ಈ ಶುಭ ಸಂದೇಶ ಪ್ರಯೋಜನ ಇಲ್ಲ. ದಿಸ್ ಗಾಸ್ಪಲ್ ಕೆನಾಟ್ ಬಿ ಎ ಗಾಸ್ಪಲ್, ಆರ್ ದಿಸ್ ಗುಡ್ ನ್ಯೂಸ್ ಅಥವಾ ಗಾಸ್ಪಲ್ ಕೆನಾಟ್ ಬಿ ಎ ಗುಡ್ ನ್ಯೂಸ್ ವಿತೌಟ್ ಎ ಬ್ಯಾಡ್ ನ್ಯೂಸ್. ಫಸ್ಟ್ ಒಂದು ಕೆಟ್ಟ ವರ್ತಮಾನ ಮೊದಲು ಇದ್ದರೆ ಮಾತ್ರನೇ ಈ ಕೇಳಿಸಿಕೊಳ್ಳುವ ಶುಭ ಸಂದೇಶ ಎಂದು ಹೇಳುವ ಇದು ನನಗೆ ಗ್ರೇಟ್ ಜಾಯ್ ತರುತ್ತೆ. ಅದರ್ವೈಸ್ ಇಟ್ ಕೆನಾಟ್ ಬ್ರಿಂಗ್ ಗ್ರೇಟ್ ಜಾಯ್. ಶೋರ್ಲಿ ಇಟ್ ವಿಲ್ ಬ್ರಿಂಗ್ ಗ್ರೇಟ್ ಜಾಯ್, ಬಟ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ, ಸರಿಯಾದ ರೀತಿಯಲ್ಲಿ ಇದು ಅರ್ಥ ಮಾಡ್ಕೊಳ್ದೇ ಹೋದರೆ ನಮಗಿದು ಗ್ರೇಟ್ ಜಾಯ್ ತರೋದಿಲ್ಲ. ಹಾಗೆ ತಂದಿದ್ದಾಗಿದ್ರೆ ನಾವೆಲ್ಲರೂ ಈ ಪರಮಾನಂದ ಭರಿತರಾಗಿ ಇರಬೇಕಾಗಿತ್ತು, ಜೀವಿಸ್ಲಿಕ್ಕೆ ಆಗ್ತಾ ಇತ್ತು, ಎಲ್ಲ ಜನರು ಆನಂದವಾಗಿರ್ಬೋದಾಗಿತ್ತು. ಯಾಕೆ ಆಗಿಲ್ಲ? ಒಂದು, ದಿಸ್ ಗಾಸ್ಪಲ್ ಈಸ್ ನಾಟ್ ಬೀಯಿಂಗ್ ಪ್ರೀಚ್ಡ್ ಪ್ರಾಪರ್ಲಿ. ಇದು ಸರಿಯಾಗಿ ಸಾರಲ್ಪಟ್ಟಿಲ್ಲ, ಅದಂತೂ ಸತ್ಯನೇ. ಸಾರಲ್ಪಟ್ಟಿದ್ದಿದ್ದರೆ ನೀವೆಲ್ಲರೂ ಪರಮಾನಂದ ಭರಿತರಾಗಿ ಇಷ್ಟೊತ್ತಿಗೆ ಯೇಸು ಕ್ರಿಸ್ತರು ಬಂದುಬಿಡ್ತಾ ಇದ್ರು, ಮುಗಿದೋಗ್ತಾ ಇತ್ತು. ಇನ್ನು ಯಾಕೆ ಬಂದಿಲ್ಲ ಅಂದರೆ ಆನ್ಸರ್ ಇಷ್ಟೇ, ದಿಸ್ ಗಾಸ್ಪಲ್ ಈಸ್ ನಾಟ್ ಬೀಯಿಂಗ್ ಪ್ರೀಚ್ಡ್. ನೀವು ಕೇಳ್ಬೋದು, ಎಲ್ಲ ಕಡೆ ಶುಭ ಸಂದೇಶ ಸಾರ್ತಾ ಇದ್ದಾರಲ್ಲ. ಶುಭ ಸಂದೇಶ ಅಲ್ಲ, ಬೈಬಲಲ್ಲಿರೋ ವಾಕ್ಯ ಸುಮಾರು ಹೇಳ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ ಸುಮಾರು ದೊಡ್ಡ ದೊಡ್ಡ ಕನ್ವೆನ್ಷನ್ಸು, ಕ್ರೂಸೈಡ್ಸ್, ಅದು ಇದು ಎಲ್ಲ ನಡೀತಾ ಇದೆ. ಬಟ್ ದಿಸ್ ಗಾಸ್ಪಲ್ ಮಸ್ಟ್ ಬಿ ಪ್ರೀಚ್ಡ್. ಈ ಶುಭ ಸಂದೇಶ ಸಾರಲ್ಪಡಬೇಕು. ಈ ಶುಭ ಸಂದೇಶ ಸಾರಲಿಕ್ಕೆ ನಾನು ನಿನ್ನೆ ಹೇಳಿದ್ನಲ್ವಾ, ನಿಮ್ಮನ್ನು ದೇವರು ಅನೇಕರ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಆಗಿ ಮಾಡ್ತಾರೆ, ಉಪಯೋಗಿಸ್ತಾರೆ. ಅಂದರೆ ನೀವು ಈ ಶುಭ ಸಂದೇಶವನ್ನು ಸಾರುವಾಗ, ಈ ಶುಭ ಸಂದೇಶವನ್ನು ಸಾರುವಾಗ ಏನಾಗುತ್ತೆ ಅಂದರೆ ಅನೇಕರ ಮನಸ್ಸಿಗೆ, ಅನೇಕರ ಜೀವನಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಇದಕ್ಕಾಗಿ ಒಂದು ಸಾಧನವಾಗಿ ದೇವರು ನಮ್ಮನ್ನು ಪ್ರತಿಯೊಬ್ಬರನ್ನು ಉಪಯೋಗಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಈ ಪರಮಾನಂದವನ್ನು ತರುವ ಶುಭ ಸಂದೇಶ ಎಷ್ಟು ಜನಕ್ಕೆ? ಎಲ್ಲ ಜನಕ್ಕೂ. ಹಾಗಾದರೆ ಇದರಲ್ಲಿ ಒಂದು ಪಾಯಿಂಟ್ ನಮ್ಗೆ ಅರ್ಥ ಆಗುತ್ತೆ, ಎಲ್ಲರಿಗೂ ಇರುವ ಪ್ರಾಬ್ಲಮ್ ಒಂದೇ ಪ್ರಾಬ್ಲಮ್. ಆಲ್ ಆಫ್ ಅಸ್ ಹ್ಯಾವ್ ಎ ಕಾಮನ್ ಪ್ರಾಬ್ಲಮ್. ಎಲ್ಲರಿಗೂ ಒಂದು ಕಾಮನ್ ಆದ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ವಾ, ಕ್ಯಾನ್ಸರ್ ಇರುವವನಿಗೆ ಯೇಸು ಮುಟ್ಟಿದ್ರು ಧ್ಯಾನದಲ್ಲಿ, ಅವನಿಗೆ ಸಂತೋಷ ಆಯಿತು. ಓಕೆ, ಎಲ್ರಿಗೂ ಸಂತೋಷ ಆಗುತ್ತಾ? ಮುಟ್ಟಿದ ಕ್ಯಾನ್ಸರಿಂದ ಗುಣ ಆದವರಿಗೆ ಮಾತ್ರ ತುಂಬ ಸಂತೋಷ ಆಗುತ್ತಾ? ಈಗ ಎಲ್ಲರಲ್ಲೂ ಕ್ಯಾನ್ಸರ್ ಇದ್ಬಿಟ್ರೆ, ಎಲ್ರಿಗೂ ಕ್ಯಾನ್ಸರ್ ಇದ್ದು ಎಲ್ರಿಗೂ ವಾಸಿ ಆಗಿಬಿಟ್ರೆ ಬಂದವರಿಗೆಲ್ರಿಗೂ ಸಂತೋಷ ಆಗುತ್ತೆ. ಈಗ ಅದೇ ಥರ ಒಂದು ಕ್ಯಾನ್ಸರ್ ಕಾಲ್ಡ್ ಸಿನ್ ಈಸ್ ದೇರ್ ಇನ್ ಎವ್ರಿಬಡಿ. ಓಕೆ, ಕಾಮನ್ ಪ್ರಾಬ್ಲಮ್, ಒಂದು ಕಾಮನ್ ಆದ ಸಮಸ್ಯೆ ಎಲ್ಲರ ಒಳಗಡೆನೂ ಇದೆ, ರೋಗ. ಆ ರೋಗದ ಹೆಸರೇ ಪಾಪ, ಸಿನ್. ಈ ಪಾಪ ಎಂಬ ಮಾರಕವಾದ ಮದ್ದಿಲ್ಲದ ಲೋಕದಲ್ಲಿ ಹೇಳ್ತಾ ಇರೋದು, ಈ ಲೋಕದಲ್ಲಿ ಮದ್ದೇ ಇಲ್ಲ. ಕ್ಯಾನ್ಸರ್ಗೆ ಮದ್ದಿದೆ, ಆಯಿತಾ, ಕೆಲವರು ವಾಸಿ ಆಗಿದ್ದಾರೆ ಮದ್ದಿಂದ. ಓಕೆ, ಮದ್ದಿಲ್ಲದ ಒಂದು ರೋಗ ಈ ಲೋಕದಲ್ಲಿ ಎಷ್ಟು ಮದ್ದು ಮಾಡಿದ್ರು, ಯಾರು ಮದ್ದು ಮಾಡಿದ್ರು, ಯಾವ ರೀತಿ ಮೆಡಿಸಿನ್ ತಗೊಂಡ್ರು,
ಎಷ್ಟು ಪ್ರಾರ್ಥಿಸಿದ್ರು, ಎಷ್ಟು ಉಪವಾಸ ಮಾಡಿದ್ರು, ಎಷ್ಟು ಬೈಬಲ್ ಓದಿದ್ರು, ಯಾವ ಚರ್ಚಿಗೆ ಸೇರಿಕೊಂಡ್ರು, ಯಾವ ಪ್ರೇಯರ್ ಗ್ರೂಪ್ಗೆ ಸೇರಿಕೊಂಡ್ರು, ಯಾವ ಸಭೆಗೆ ಸೇರಿಕೊಂಡ್ರು, ವಾಸಿ ಆಗದ ಒಂದು ಪರ್ಮನೆಂಟ್ ಆದ ಒಂದು ರೋಗ ಪ್ರತಿಯೊಬ್ಬ ಮನುಷ್ಯನ ಒಳಗಡೆನೂ ಇದೆ. ಆ ರೋಗದ ಹೆಸರೇ ಪಾಪ, ಸಿನ್. ಇದನ್ನು ಕೇಳಿಸ್ಕೊಳ್ಳುವಾಗ ನಮಗೇನು ಅನಿಸೋದು ಇಲ್ಲ. ಯಾಕೆ ಅಂದರೆ ಕ್ಯಾನ್ಸರ್ ಥರ ಇದು ನಮ್ಮ ದೇಹಕ್ಕೇನು ತೊಂದರೆ ಕೊಡ್ತಾ ಇರೋದಿಲ್ಲ. ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಥರ ನಮ್ಮ ಮನಸ್ಸಿಗೇನು ಬೇಜಾರು ಮಾಡ್ತಾ ಇರೋದಿಲ್ಲ. ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ ಅಂದರೆ ಮನಸ್ಸಿಗೆ ಬೇಜಾರಾಗುತ್ತೆ, ಊಟ ಸೇರೋದಿಲ್ಲ, ಸಾಯಬೇಕು ಅನಿಸುತ್ತೆ. ಸಿನ್ ಒಳಗಡೆ ಇರುವಾಗ ನಮಗಿದು ಯಾವುದೋ ಅನಿಸೋದಿಲ್ಲ. ನಮ್ಗೆ ಆರಾಮಾಗಿ ತಿಂದು ಕುಡಿದು ಮಜಾ ಮಾಡಿ ಆರಾಮಾಗಿ ಬದುಕಬೇಕು, ಅದು ಹೋಗ್ತಾ ಇರುತ್ತೆ. ನಮಗೆ ಯಾವಾಗ ಬೇಜಾರಾಗುತ್ತೆ ಅಂದರೆ ನಮಗೇನಾದರೂ ಶರೀರಕ್ಕೆ ತೊಂದರೆ ಆದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಮನಸ್ಸಿಗೆ ಬೇಜಾರಾದರೆ ಮಾತ್ರ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ವಿ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ವಿ ಆರ್ ಕ್ಯಾರಿಯಿಂಗ್ ಕ್ಯಾನ್ಸರ್ ಇನ್ಸೈಡ್. ಎ ಸ್ಪಿರಿಚುವಲ್ ಕ್ಯಾನ್ಸರ್ ಕಾಲ್ಡ್ ಸಿನ್ ಈಸ್ ದೇರ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಪಾಪ ಎಂಬ ಒಂದು ಕ್ಯಾನ್ಸರ್, ಮಾರಕವಾದ ವಾಸಿಯಾಗದ ಈ ಕ್ಯಾನ್ಸರ್ ಬಂದು ಅದರ ಸ್ಟೇಜ್ ಎಲ್ಲ ದಾಟಿ ಹೋದರೆ ಮನುಷ್ಯ ಏನಾಗ್ತಾನೆ? ಸತ್ತೋಗ್ತಾನೆ. ಅದೇ ರೀತಿಯಲ್ಲಿ ಈ ಪಾಪ ಎಂಬ ಕ್ಯಾನ್ಸರ್ ಮನುಷ್ಯನ ಒಳಗಡೆ ಇದ್ದು ಅವನು ಆಯಸ್ ಪೂರ್ತಿ ಬದುಕಿ ಒಂದು ದಿನ ಸತ್ತ ನಂತರ ಅವನು ಹೋಗೋದು ನಿತ್ಯ ಮರಣಕ್ಕೆ. ಹಿ ವಿಲ್ ಗೋ ಟು ಇಟರ್ನಲ್ ಡೆತ್, ಅಥವಾ ಹೆಲ್ಗೆ, ನರಕಕ್ಕೆ ಹೋಗ್ತಾನೆ, ನಿತ್ಯ ಮರಣಕ್ಕೆ ತುತ್ತಾಗ್ತಾನೆ. ಈ ಕ್ಯಾನ್ಸರ್ ವಾಸಿ ಆಗದ ಪ್ರತಿಯೊಬ್ಬರು ಕೂಡ. ಈಗ ಈ ಪಾಪ ಯಾವ ರೀತಿಯಲ್ಲಿ ಒಬ್ಬನನ್ನು ನಾಶ ಮಾಡುತ್ತೆ, ಹೌ ದ ಸಿನ್ ಡಿಸ್ಟ್ರಾಯ್ಸ್ ಅಸ್, ಅಥವಾ ಇಟ್ ವಿಲ್ ಟೇಕ್ ಅಸ್ ಟು ಇಟರ್ನಲ್ ಡ್ಯಾಮಿನೇಷನ್ ಆರ್ ಹೆಲ್. ಯಾವ ರೀತಿ ಈ ಪಾಪ ಮನುಷ್ಯನನ್ನು ನಿತ್ಯ ನಾಶಕ್ಕೆ, ನಿತ್ಯ ನರಕಕ್ಕೆ ಕೊಂಡೊಯ್ಯುತ್ತದೆ ಎಂಬುದು ನಮಗೆ ಅರ್ಥ ಆಗಬೇಕಾದ್ರೆ ಒನ್ ಮೋರ್ ಪಾಯಿಂಟ್ ವಿ ನೀಡ್ ಟು ನೋ ದೇರ್, ದ್ಯಾಟ್ ಈಸ್ ದ ಹೋಲಿನೆಸ್ ಆಫ್ ಗಾಡ್ ಆರ್ ಗಾಡ್. ದೇವರನ್ನು ನಾವು ಅರ್ಥ ಮಾಡ್ಕೋಬೇಕು. ಆರ್ ದ ಹೋಲಿನೆಸ್ ಆಫ್ ಗಾಡ್. ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಗಾಡ್ ಬೇಡ, ಹೋಲಿನೆಸ್ ಆಫ್ ಗಾಡ್ ಅಂತಲೇ ತಗೊಳ್ಳೋಣ. ಗಾಡ್ ಅಂದರೆ ಮತ್ತೆ ನಮಗೆ ಕಷ್ಟ ಆಗ್ಬೋದು. ದೇವರ ಪರಿಶುದ್ಧತೆ, ದೇವರೇ ಪರಿಶುದ್ಧರು. ನಮಗೆ ಅರ್ಥ ಆಗಬೇಕಾಗಿರೋದು ಹೋಲಿನೆಸ್ ಆಫ್ ಗಾಡ್. ಇಫ್ ಯು ನೋ ದ ಹೋಲಿನೆಸ್ ಆಫ್ ಗಾಡ್, ವಿ ವಿಲ್ ಕಮ್ ಟು ನೋ ಸಿನ್. ವಾಟ್ ಈಸ್, ಹೌ ಟೆರಿಬಲ್ ಸಿನ್ ಈಸ್. ಪಾಪ ಎಷ್ಟು ಕೆಟ್ಟದ್ದು, ಪಾಪ ಎಷ್ಟು ಮಾರಕವಾದದ್ದು. ಹೌ ಟೆರಿಬಲ್ ಸಿನ್ ಈಸ್. ಪಾಪ ಎಷ್ಟು ಮಾರಕವಾದದ್ದು. ಹೌ ಡೇಂಜರಸ್ ಇಟ್ ಈಸ್. ಎಷ್ಟೊಂದು ಡೇಂಜರ್, ಅಪಾಯಕಾರಿಯಾದದ್ದು ಪಾಪ ಅನ್ನೋದು ನಮಗೆ ಅರ್ಥ ಆಗುತ್ತೆ ವೆನ್ ವಿ ಅಂಡರ್ಸ್ಟ್ಯಾಂಡ್ ದ ಹೋಲಿನೆಸ್ ಆಫ್ ಗಾಡ್. ದೇವರ ಪರಿಶುದ್ಧತೆ ನಮಗೆ ಅರ್ಥ ಆದಾಗ. ಈಗ ಹೇಳ್ತಾ ಇರೋ ವಿಷಯ ನಿಮಗೆ ಅರ್ಥ ಆಗ್ತಾ ಇದೆಯಾ? ಯಾವುದು ಈಗ ನಾವು ಕ್ಲಾಸ್ ವೈಸ್ ತೊಗೊಂಡ್ರೆ LKG ಇಂದ ಒಂದು 10th ಸ್ಟ್ಯಾಂಡರ್ಡ್ ತನಕ ಅಂತ ಇಟ್ಕೊಳ್ಳೋಣ. ನಮ್ಮ ಒಂದು ಕ್ರೈಸ್ತ ವಿಶ್ವಾಸದ ಲೆವೆಲ್ LKG ಟು 10th ಸ್ಟ್ಯಾಂಡರ್ಡ್. ಈಗ ನಾನು ನಿಮಗೆ ಹೇಳ್ತಾ ಇರೋದು LKGಯ ವಿಷಯಗಳು. ಯಾವ ವಿಷಯ? ಹಾಂ, ನಿಮಗೆ ಕೆಲವು ಟೈಮ್ ಅನಿಸ್ಬೋದು ಇವರು ಯಾವುದೋ 8ನೇ ಕ್ಲಾಸ್ದು 9ನೇ ಕ್ಲಾಸ್ದು ಪಾಠ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಅಲ್ಲ. ದಿಸ್ ಈಸ್ LKG ಮ್ಯಾಟರ್. LKG ಸಂಬಂಧ ಆ ಒಂದು ವಿಶ್ವಾಸದಲ್ಲಿ LKGಯಲ್ಲಿ ಇರುವ ಒಬ್ಬ ಮನುಷ್ಯನಿಗೆ, ಅಥವಾ ಒಬ್ಬ LKG ಅಂದರೆ ಇನ್ನೂ ಅಡ್ಮಿಷನ್ನೇ ಆಗಿಲ್ಲ 1ನೇ ಕ್ಲಾಸಿಗೆ, ದಟ್ ಮೀನ್ಸ್ ಕ್ಲಾಸಿಗೆ ಬರದೇ ಇರೋರಿಗೆ. ಓಕೆ, ಆ ಟೀಚಿಂಗ್ ಇದು. ಅದರಿಂದ ಜಾಸ್ತಿ ನೀವು ತಲೆ ಕೆಡಿಸ್ಕೊಂಡಿದ್ದು ಏನು ಮಾಡಲಿಕ್ಕೆ ಹೋಗಬೇಡಿ. ಆದರೆ ಇದು ಅರ್ಥ ಆಗದೆ, ಇದು ನಿಮಗೆ ಅರ್ಥ ಆಗದೆ ನೀವು ಏನು ಮಾಡಿನೂ ಪ್ರಯೋಜನವೇ ಇಲ್ಲ. ಏನು ಮಾಡಿನೂ ಅಂತ ಹೇಳುವಾಗ ಕ್ಲಿಯರಾಗಿ ಹೇಳ್ತೀನಿ, ನೀವೆಷ್ಟು ಪ್ರಾರ್ಥನೆ ಮಾಡಿನೂ ಪ್ರಯೋಜನ ಇಲ್ಲ. ಇದು ಅರ್ಥ ಆಗದೆ, ಈ ಲೂಕನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 10-11 ನಮಗೆ ಅರ್ಥ ಆಗದೆ, ನೀವು ಎಷ್ಟು ಪ್ರಾರ್ಥನೆ ಮಾಡಿನೂ ಪ್ರಯೋಜನ ಇಲ್ಲ, ಎಷ್ಟು ಉಪವಾಸ ಮಾಡಿನೂ ಪ್ರಯೋಜನ ಇಲ್ಲ, ಎಷ್ಟು ಸಾರಿ ದೀಕ್ಷಾ ಸ್ನಾನ ತಗೊಂಡ್ರೂ ಪ್ರಯೋಜನ ಇಲ್ಲ, ಎಷ್ಟು ಹಾಡಿದರೂ ಪ್ರಯೋಜನ ಇಲ್ಲ, ಅನ್ಯ ಭಾಷೆ ಹೇಳಿದರೂ ಪ್ರಯೋಜನ ಇಲ್ಲ, ಬೈಬಲ್ ಓದಿದರೂ ಪ್ರಯೋಜನ ಇಲ್ಲ. ಯಾವ ಉಪಯೋಗಕ್ಕೂ ಬರೋದಿಲ್ಲ ನಿಮಗೆ. ಇಟ್ ವಿಲ್ ನಾಟ್ ಬೆನಿಫಿಟ್ ಯು. ನಾವು ಮಾಡ್ತಾನೆ ಇದ್ದೀವಿ ಅಲ್ವಾ? ಉಪವಾಸ, ಫಾಸ್ಟಿಂಗ್ ಮಾಡ್ತೀವಿ, ಈಸ್ಟರ್ ಮಾಡ್ತೀವಿ, ತಪಸ್ಸು ಕಾಲ ಮಾಡ್ತೀವಿ, ವೇ ಆಫ್ ದಿ ಕ್ರಾಸ್ ಮಾಡ್ತೀವಿ, ಹೋಲಿ ಮಾಸ್, ಅದು ಇದು ಎಲ್ಲ ಮಾಡ್ತಾ ಇದ್ದೀವಿ. ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. ಬಟ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್, ದೋಸ್ ಥಿಂಗ್ಸ್ ಆರ್ ಯೂಸ್ಲೆಸ್ ಫಾರ್ ಯು. ಏನು ಪ್ರಯೋಜನಕ್ಕೆ ಬರೋದಿಲ್ಲ.
ಅದರಿಂದ ಹೇಳ್ತಾ ಇದ್ದೀನಿ, ಇದು ನಮಗೆ ಫಸ್ಟ್ ಏನಾಗಬೇಕು, ಸರಿಯಾಗಿ ಅರ್ಥ ಆಗಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾವು ಅರ್ಥ ಆಗದೆ ಬಂದ್ಬಿಟ್ಟಿದ್ದೀವಿ, ತುಂಬ ದೂರ ಪ್ರಯಾಣ ಮಾಡಿ ಬಂದ್ಬಿಟ್ಟಿದ್ದೀವಿ. ಏನಾದರೂ ಉಪಯೋಗ ಇದೆ ಕೇಳಿದ್ರೆ ಏನೂ ಉಪಯೋಗ ಇಲ್ಲ. ನಮಗೆ ನಮ್ಮ ಜೀವನ ಸಾಕು ಅನಿಸ್ಬಿಟ್ಟಿದೆ, ಬೋರ್ ಆಗಿಬಿಟ್ಟಿದೆ. ಬಟ್ ನಾವು ಕ್ರೈಸ್ತರಾದ ನಮಗೆ ನಮ್ಮ ಜೀವನ ಸಾಕಾಗ್ಬಿಟ್ಟಿದೆ, ಬೋರ್ ಆಗಿಬಿಟ್ಟಿದೆ, ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಈ ಪರಮಾನಂದ ಅನ್ನೋದು ನಿನ್ನ ಒಳಗಡೆ ಇಲ್ಲ. ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಗ್ರೇಟ್ ಜಾಯ್ ಇನ್ ಯುವರ್ ಹಾರ್ಟ್. ದಟ್ ಈಸ್ ದ ಪ್ರಾಬ್ಲಮ್. ಯಾಕೆ ಆ ಪರಮಾನಂದ ನನ್ನ ಒಳಗಡೆ ಬಂದಿಲ್ಲ? ಯಾಕೆ ಅಂದರೆ ನಿನ್ನ ಒಳಗಡೆ ಪಾಪ ಇದೆ. ಯು ಆರ್ ಲಿವಿಂಗ್ ಇನ್ ಸಿನ್ ಇಸ್ ದೇರ್ ಇನ್ಸೈಡ್ ಆಫ್ ಯು. ನಿನ್ನ ಒಳಗಡೆ ಪಾಪ ಇದೆ, ಅದಕ್ಕೆ ಪರಿಹಾರ ನಿನ್ನ ಒಳಗಡೆ ಇನ್ನೂ ಬಂದಿಲ್ಲ. ಆದ್ದರಿಂದ ಯಾವಾಗ ಈ ಕ್ಯಾನ್ಸರ್, ಪಾಪ ಎಂಬ ಕ್ಯಾನ್ಸರ್ ಒಳಗಡೆಯಿಂದ ಹೋಗುತ್ತೋ ನಿಜವಾಗಲೂ, ಆಗ ಮಾತ್ರನೇ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಗ್ರೇಟ್ ಜಾಯ್ ಎಕ್ಸ್ಪೀರಿಯನ್ಸ್ಗೆ ನಮಗೆ ಬರಲಿಕ್ಕಾಗುತ್ತೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಫ್ರೀ ಫ್ರಮ್ ಸಿನ್ ವಿಚ್ ಇಸ್ ಇನ್ ಯು ಥ್ರೂ ಆ್ಯಡಮ್, ಆದಾಮನ ಮುಖಾಂತರ ನಿನ್ನಲ್ಲಿಗೆ ಬಂದ ಈ ಪಾಪದಿಂದ ನೀನು ಮುಕ್ತಿ ಹೊಂದಿಕೊಳ್ಳದೆ ಹೋದರೆ, ಖಂಡಿತವಾಗಲೂ ನೀನು ಹುಟ್ಟು ಕ್ರೈಸ್ತನಾಗಿದ್ದರೂ, ಎಷ್ಟು ಪ್ರಾರ್ಥನೆಯಲ್ಲಿದ್ದರೂ, ಪ್ರೇಯರ್ ಗ್ರೂಪಲ್ಲಿದ್ದರೂ, ನಿನಗೆ ಈ ಪರಮಾನಂದದ ಅನುಭವದಲ್ಲಿ ಒಳ್ಳೆಯ ಒಂದು ಕ್ರೈಸ್ತ ಜೀವನವನ್ನು ನಿನ್ನ ಗುರಿ ಕಡೆಗೆ ಬದುಕಲಿಕ್ಕಾಗೋದಿಲ್ಲ. ಆದರೆ ಇರ್ತೀರಿ, ಪ್ರಾರ್ಥನೆ ಮಾಡಿಕೊಂಡು, ಹಾಡು ಹೇಳ್ಕೊಂಡು, ಚರ್ಚಿಗೆ ಬಂದು, ಕಾಣಿಕೆ ಹಾಕಿ, ಕೈ ತಟ್ಟಿ ಎಲ್ಲ ಮಾಡ್ಕೊಂಡು ಇರ್ತೀರಿ. ಆದರೆ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ಗ್ರೇಟ್ ಜಾಯ್. ದಟ್ ಮೀನ್ಸ್ ಯು ಆರ್ ನಾಟ್ ಏಬಲ್ ಟು ಲಿವ್ ಎ ಕ್ರಿಶ್ಚಿಯನ್ ಲೈಫ್. ಕ್ರಿಸ್ತನನ್ನು ಧರಿಸಿಕೊಂಡ ಜೀವನ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಅದಾಗಬೇಕಾದ್ರೆ ಇದು ನಮ್ಗೆ ಅರ್ಥ ಆಗಬೇಕು. ಈ ಮೆಸೇಜ್ ಆಫ್ ಗ್ರೇಟ್ ಜಾಯ್, ದಿಸ್ ಮೆಸೇಜ್ ಬ್ರಿಂಗ್ಸ್ ಗ್ರೇಟ್ ಜಾಯ್. ಈ ಸಂದೇಶ ನಮಗೆ ಪರಮ ಆನಂದವನ್ನು ತಂದು ಕೊಡ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಟೈಮ್ ಎಲ್ಲಾದರೂ ಸಾಕಾಗದೇ ಇದ್ದರೆ ಮತ್ತೆ ಸಂಜೆ ನಾನು ಕಂಟಿನ್ಯೂ ಮಾಡ್ತೀನಿ. ಸಂಜೆ ಮಾತ್ರ ಅಲ್ಲ, ಈ 3 ದಿನವೂ ಅದೇ ಕಂಟಿನ್ಯೂ ಆಗುತ್ತೆ. ಯಾಕೆ ಅಂದರೆ ನಾವಿಲ್ಲಿಂದ ಹೋಗುವಾಗ ಆ ಗ್ರೇಟ್ ಜಾಯ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡೇ ಹೋಗಬೇಕು. ಟೆಂಪ್ರರಿ ಜಾಯ್ ಅಲ್ಲ. ಸಾಧಾರಣ ಧ್ಯಾನದಲ್ಲಿ ಭಾಗವಹಿಸುವಾಗ ಒಂದು ಜಾಯ್ ಬರುತ್ತೆ, ನಾಳೆನೇ ನಾನು ಇನ್ನು ಮುಂದೆ ಯೇಸುವಿಗಾಗಿ, ನಾನು ನನ್ನ ಕುಟುಂಬ ಯೇಸುವಿಗಾಗಿ, ನಾನು ನಾಳೆಯಿಂದ ಬೈಬಲ್ ಓದ್ತೀನಿ, ನಾನು ನಾಳೆಯಿಂದ ಪ್ರೇಯರ್, ಡೈಲಿ 1 hour ಪ್ರೇಯರ್, ನಾಳೆಯಿಂದ ಎಲ್ರಿಗೂ ನಾನು ಶುಭ ಸಂದೇಶ ಸಾರ್ತೀನಿ. ಸೊ ಈ ಒಂದು ಥಿಂಕಿಂಗಲ್ಲಿ ಹೋಗ್ತೀವಿ, ತುಂಬ ಸಂತೋಷದಿಂದ ಜಿಂಕೆ ಮರಿ ಹಾರ್ಕೊಂಡು ಹೋಗುವ ಹಾಗೆ ಹೋಗ್ತೀವಿ. ದಟ್ ಈಸ್ ನಾಟ್ ಬಿಕಾಸ್ ಆಫ್ ದಟ್ ಗ್ರೇಟ್ ಜಾಯ್, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಹಿಯರ್. ದೇವರ ಸಾನ್ನಿಧ್ಯದ ಅನುಭವ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಆಗಿರೋದ್ರಿಂದ ನೀವು ಆ ಸಂತೋಷದಲ್ಲಿ ಹೋಗ್ತೀರಿ. ಆಮೇಲೆ 3 ದಿನ ಆದಮೇಲೆ ತಣ್ಣಗಾಗಿ ಮರಗಟ್ಟಿ ಹೋಗಿ ಮತ್ತೆ ನಿಮ್ಮನ್ನು ಒತ್ಕೊಂಡು ಬಂದು ಇಡಬೇಕು ಯಾರಾದರೂ. ಆ ಪರಿಸ್ಥಿತಿಯಲ್ಲಿ ಬರ್ತೀರಿ, ಇಲ್ಲ ಕಷ್ಟಪಟ್ಟು ಬರ್ತೀರಿ. ಅದು ಯಾಕೆ ಅಂದರೆ ನಿಮಗೆ ಈ ಸತ್ಯದ ಅರಿವು ಒಳಗಡೆ ಆಗಲಿಲ್ಲ. ಇದಾದರೆ ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. ಓಕೆ, ಪಾಪ ಏನು, ಎಷ್ಟು ಘೋರವಾದದ್ದು, ಎಷ್ಟು ಕೆಟ್ಟದ್ದು, ಅದನ್ನು ದೇವರು ಎಷ್ಟು ದ್ವೇಷಿಸ್ತಾರೆ ಅಂತ ನಮಗೆ ಅರ್ಥ ಆಗಬೇಕು ಫಸ್ಟ್. ಓಕೆ, ಅದು ಅರ್ಥ ಆಗಬೇಕಾದ್ರೆ ನಮಗೇನು ಅರ್ಥ ಆಗಬೇಕು? ಶುಭ ಸಂದೇಶ ಅಲ್ಲ ತಕ್ಕ, ಹೋಲಿನೆಸ್ ಆಫ್ ಗಾಡ್, ಹೌ ಹೋಲಿ ಗಾಡ್ ಈಸ್. ದೇವರ ಪರಿಶುದ್ಧತೆ ಅಥವಾ ದೇವರು ಎಷ್ಟು ಪರಿಶುದ್ಧರು ಅನ್ನೋದು, ದೇವರು ಬಯಸುವ ಪರಿಶುದ್ಧತೆ ಏನು ಅನ್ನೋದು ನಮಗೆ ಅರ್ಥ ಆಗಬೇಕು. ವಾಟ್ ಕೈಂಡ್ ಆಫ್ ಹೋಲಿನೆಸ್ ಅಥವಾ ವಾಟ್ ಸ್ಟ್ಯಾಂಡರ್ಡ್ ಆಫ್ ಹೋಲಿನೆಸ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಆ್ಯಂಡ್ ಮೀ. ದೇವರು ನನ್ನಿಂದ ನಿಮ್ಮಿಂದ ಬಯಸುವ ಪರಿಶುದ್ಧತೆಯ ಲೆವೆಲ್ ಏನು ಅನ್ನೋದು ನಮಗೆ ಅರ್ಥ ಆದರೆ ಪಾಪ ನಮಗೆ ಅರ್ಥ ಆಗ್ತದೆ, ಪಾಪದ ತೀವ್ರತೆ ನಮಗೆ ಅರ್ಥ ಆಗ್ತದೆ, ಪಾಪದಿಂದ ಉಂಟಾಗುವ ಎಲ್ಲ ನಮಗೆ ಅರ್ಥ ಆಗುತ್ತೆ. ಓಕೆ, ಈಗ ದೇವರ ಪರಿಶುದ್ಧತೆ ಅರ್ಥ ಆಗಲಿಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್ ಏನು ಅಂದರೆ, ಬೈಬಲ್ನಲ್ಲಿ ನಾವು ನೋಡ್ತೀವಿ, ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ, ಎಜೆಕೇಲ್ ಪ್ರವಾದಿಯ ಪುಸ್ತಕದಲ್ಲೆಲ್ಲ ಈ ಲೂಸಿಫರ್ ಅಥವಾ ಪಿಶಾಚಿಯನ್ನು ಒಂದು ರಾಜ್ಯದ ಅರಸನಿಗೆ ಹೋಲಿಸಿದ್ದಾರೆ. ಓಕೆ, ಬ್ಯಾಬಿಲೋನಿನ ಅರಸ ಇರ್ಬೋದು, ಟೈರ್ ಅರಸ ಇರ್ಬೋದು, ಎನಿವೆ ಈ ಪಿಶಾಚಿ ಲೂಸಿಫರ್
ಮೊದಲು ಏನಾಗಿದ್ದ? ಗಬ್ರಿಯಲ್ ದೇವದೂತ ಬಂದು ಹೇಳ್ತಾನಲ್ವ, ಐ ಆಮ್ ಏಂಜಲ್ ಗಬ್ರಿಯಲ್ ಸ್ಟ್ಯಾಂಡಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ಸರ್ವಿಂಗ್ ಗಾಡ್. ದೇವರ ಸಮ್ಮುಖದಲ್ಲಿ ನಿಂತು ಸೇವೆ ಮಾಡುವ ಗಬ್ರಿಯಲ್ ದೂತ ನಾನು ಅಂತ ಇಂಟ್ರಡ್ಯೂಸ್ ಮಾಡಿಕೊಡ್ತಾನೆ. ಅದೇ ಥರನೇ ಈ ಪಿಶಾಚಿ ಕೂಡ, ಈಗ ನಾವು ಪಿಶಾಚಿ ಅಂತ ಏನು ಕರಿತಾ ಇದ್ದೀವೋ ಆತ ಲೂಸಿಫರ್. ಲೂಸಿಫರ್ ಅಂದರೆ ಬೆಳಕು ಅಂತ ಅರ್ಥ, ಬ್ರೈಟ್ನೆಸ್ ಅಥವಾ ಓಕೆ. ಈ ಲೂಸಿಫರ್ ಏನಾಗಿದ್ದ? ಒಬ್ಬ ದೂತನಾಗಿದ್ದ. ಹಿ ವಾಸ್ ಅನ್ ಏಂಜಲ್, ಮೈಟಿ ಏಂಜಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯದಲ್ಲಿರುವ ಒಬ್ಬ ಶಕ್ತಿಯುತ ದೂತನಾಗಿದ್ದ, ದೇವದೂತನಾಗಿದ್ದ. ಯಾರು? ಈ ಲೂಸಿಫರ್. ಈಗ ನಾವು ಕರೆಯುವ ಪಿಶಾಚಿ, ಅಥವಾ ಈಗ ಪಿಶಾಚಿನೇ, ಡೆವಿಲ್. ನಾವು ಈಸ್ ಡೆವಿಲ್. ಆದರೆ ಮೊದಲು ಪಿಶಾಚಿ ಆಗುವುದಕ್ಕಿಂತ ಮೊದಲು ಇವನು ದೇವರ ಸಾನ್ನಿಧ್ಯದಲ್ಲಿ ಏನಾಗಿದ್ದ? ದೇವದೂತನಾಗಿದ್ದ. ಈಗ ದೇವರು ಅವನನ್ನು ಆ ದೇವರ ಸಾನ್ನಿಧ್ಯದಿಂದ ತಳ್ಳಿದ್ರು ಅಂತ ಬೈಬಲಲ್ಲಿದೆ. ತಳ್ಳಿದ್ದು ಯಾತಕ್ಕೋಸ್ಕರ? ನರಕಕ್ಕೆ. 2 ಪೇತ್ರ 2:20 ಎಲ್ಲೋ ಇದೆ, ನೀವು 2 Peter 2:4 ಅನಿಸುತ್ತೆ. 2 Peter ಚಾಪ್ಟರ್ 2:4. 2 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ. ಪಾಪ ಮಾಡಿದ ದೇವದೂತರನ್ನು ದೇವರು ದಂಡಿಸದೆ ಬಿಡಲಿಲ್ಲ. ಅವರನ್ನು ನರಕಕ್ಕೆ ದಬ್ಬಿದರು. ಅವರನ್ನು ಎಲ್ಲಿಗೆ ದಬ್ಬಿದರು? ಅಷ್ಟೇ ಸಾಕೀಗ ಸದ್ಯಕ್ಕೆ. ನಮ್ಗೆ ವಿಷಯ ಅರ್ಥ ಆಗ್ಲಿಕ್ಕೆ ಬೇಕಾದ ಸಪೋರ್ಟಿಗೆ ವಾಕ್ಯ ತಗೊಳ್ಳೋಣ. ಓಕೆ, ಪಾಪ ಮಾಡಿದ ದೇವದೂತರನ್ನು ದೇವರು ಬಿಟ್ಟಿಲ್ಲ, ನರಕಕ್ಕೆ, ನಿತ್ಯ ನರಕಕ್ಕೆ, ಆ ಬೆಂಕಿಗೆ ತಳ್ಳಿದರು. ಇನ್ನು ಬಿದ್ದಿಲ್ಲ, ಇನ್ನು ಬೀಳ್ತಾ ಇದ್ದಾರೆ ಅಷ್ಟೇ. ಟೈಮ್ ಬಂದಾಗ ಅಲ್ಲಿಗೆ ಹೋಗ್ತಾರೆ. ಓಕೆ, ಪಾಪ ಮಾಡಿದ ಯಾರನ್ನು ತಳ್ಳಿದ್ರು? ಪಿಶಾಚಿಯನ್ನಲ್ಲ, ದೇವದೂತರನ್ನ. ದೇವರೇ ಸೃಷ್ಟಿಸಿದ ದೂತರು ಅವರ ಸಮ್ಮುಖದಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೋಸ್ಕರ ಸೃಷ್ಟಿ ಮಾಡಿದ ದೂತರನ್ನು ತಳ್ಳಿದರು. ಈಗ ಕ್ವಶನ್, ಎಲ್ಲರೂ ಸ್ವಲ್ಪ ಈ ಕಡೆ ಗಮನಿಸಿ. ಈ ದೇವದೂತರು ದೇವರ ಸನ್ನಿಧಿಯಲ್ಲಿ ಏನು ಪಾಪ ಮಾಡಿದರು? ವಾಟ್ ಸಿನ್ ದೇ ಕಮಿಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಹೆವನ್? ಏನು ಆಸೆ ಪಟ್ಟರು? ಈ ಲೂಸಿಫರ್ ಎಂಬ ದೂತ ಯೋಚನೆ ಮಾಡ್ದ, ದೇವರು ಬಿಟ್ಟರೆ ನೆಕ್ಸ್ಟ್ ಪವರ್ ನನಗೆ ಇದೆ ಇಲ್ಲಿ, ಆಲ್ಮೋಸ್ಟ್ ಈಕ್ವಲ್ ಟು ಗಾಡ್. ಹೆಚ್ಚು ಕಡಿಮೆ ದೇವರಿಗೆ ಹೋಲಿಕೆ ಆಗ್ತೀನಿ ನಾನು. ಅವನು ಯೋಚನೆ ಮಾಡಿದ್ದು. ಎಲ್ಲ ದೂತರು ದೇವರಿಗೆ ಮಾತ್ರ ಮಹಿಮೆ ಹೇಳ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಆಲ್ ಆರ್ ಪ್ರೈಸಿಂಗ್ ಆ್ಯಂಡ್ ಗ್ಲೋರಿಫೈಯಿಂಗ್ ಗಾಡ್ ಹಿಯರ್ ಇನ್ ಹೆವೆನ್. ಐ ಆಮ್ ಓನ್ಲಿ ಲಿಟಲ್ ಲೋವರ್ ದೆನ್ ಗಾಡ್. ಐ ಆಮ್ ಆಲ್ಸೋ ಮೈಟಿ, ಪವರ್ಫುಲ್. ನಾನು ತುಂಬ ಪವರ್ಫುಲ್ ಇದ್ದೀನಿ. ಅದಕ್ಕೆ ಸೈತಾನನ ಕೆಲವೊಂದು ಪವರ್ಫುಲ್ ಕಾರ್ಯಗಳು ನಮಗೆ ನೋಡಲಿಕ್ಕಾಗುತ್ತೆ ಲೋಕದಲ್ಲಿ. ಓಕೆ, ನಾನು ತುಂಬ ಪವರ್ಫುಲ್ ಆಗಿದ್ದೀನಿ, ನನಗೆ ಯಾಕೆ ಸ್ವಲ್ಪ ಜನರು ಹೊಗಳಬಾರ್ದು? ಯಾವಾಗಲೂ ದೇವರಿಗೆ ದಿನದ 24 ಗಂಟೆ ದೇವರಿಗೆ ಹೋಲಿ 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 ಹೋಲಿ, ಹಾಲೆಲುಯ್ಯ 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 ಅಂತ ಇಷ್ಟೊಂದು ಏಂಜಲ್ಸ್ ಹೇಳ್ತಾ ಇದ್ದಾರಲ್ವಾ. ನಾನು ದೇವರಿಗೇನು ಕಡಿಮೆ ಇಲ್ಲ, ನನಗೂ ಪವರ್ ಇದೆ, ಎಷ್ಟೋ ಅದ್ಭುತವಾದ ಕಾರ್ಯಗಳು ನಾನು ಮಾಡಿದ್ದೀನಿ, ದೇವರು ನನ್ನನ್ನು ಯೂಸ್ ಮಾಡಿದ್ದಾರೆ, ಯಾಕೆ ನನ್ನನ್ನು ಸ್ವಲ್ಪ ಹೊಗಳಬಾರ್ದು, ನನ್ನನ್ನು ಯಾಕೆ ಸ್ವಲ್ಪ ಹೊಗಳಬಾರ್ದು ಅಂತ ಅವನು ಮೈಂಡಲ್ಲಿ ಥಿಂಕ್ ಮಾಡ್ದ. ಏನು ಮಾಡ್ದ? ಏನಾದರೂ ಕಾರ್ಯರೂಪದಲ್ಲಿ ಮಾಡಿದ್ನ? ಎಲ್ಲಿ? ಹಾಗಾದರೆ ಸಿನ್ ಎಲ್ಲಿ ಮಾಡ್ದ? ಮೈಂಡ್. ಈಗ ನಿಮಗೊಂದು ಪ್ರಶ್ನೆ, ಮೈಂಡಲ್ಲಿ ಪಾಪ ಮಾಡದೇ ಇದ್ದವ್ರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಪಾಪನೇ ಮಾಡದೇ ಇದ್ದವ್ರು ಎಷ್ಟು ಜನ ಇದ್ದೀರಿ ಕೇಳಿದರೆ ಕೆಲವ್ರು ಹೇಳ್ಬೋದು, ನಾನು ಪಾಪನೇ ಮಾಡಿಲ್ಲ ಬ್ರದರ್. ಪಾಪ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಇನ್ನು ಮಾಡೋದು ಹೇಗೆ ಅಂತ ಕೇಳ್ಬೋದು. ಆದರೆ ಮೈಂಡಲ್ಲಿ, ಆಲೋಚನೆಯಲ್ಲಿ ಒಂದು ಕೂಡ ಹುಟ್ಟಿದ ಅಂದಿನಿಂದ ಅಥವಾ ಬುದ್ಧಿ ಬಂದ ಅವತ್ತಿನಿಂದ ಇವತ್ತಿನ ತನಕ ನನ್ನ ಮೈಂಡಲ್ಲಿ ಒಂದು ಸಿನ್ಫುಲ್ ಥಾಟ್ ಕೂಡ ಬಂದಿಲ್ಲ, ಅಥವಾ ನಾನು ತಗೊಂಡು ಆಲೋಚನೆ, ಪಾಪದ ಆಲೋಚನೆ ಒಂದು ಮಾಡಿಲ್ಲ ಅನ್ನೋರು ಯಾರು ಎಷ್ಟು ಜನ ಇದ್ದೀರಿ? ಯಾರಾದರೂ ಇದ್ದೀರಾ? ಹಾಗಾದರೆ ಲೂಸಿಫರ್ ಮಾಡಿದ ಆಲೋಚನೆ ಏನು? ಸೆಲ್ಫ್ ಸೆಂಟರ್ಡ್ ಥಾಟ್. ನನಗೆ ಏನು? ನನಗೆ 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 ನಾವು 24 ಗಂಟೆ ಥಿಂಕ್ ಮಾಡೋದು ಯಾರ ಬಗ್ಗೆ? ನನಗೆ ನನಗೆ ನನಗೆ.
ಆಲ್ ಸೆಲ್ಫ್ ಸೆಂಟರ್ಡ್ ಥಾಟ್ಸ್ ಆರ್ ಡಿಮಾನಿಕ್. ಎಲ್ಲ ಈ ನನಗೆ 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 ನಂದು 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 ನನಗೆ ನನಗೆ ನಮ್ಮದು, ಎವ್ರಿ ಸೆಲ್ಫ್ ಸೆಂಟರ್ಡ್ ಥಾಟ್ಸ್, ಇಟ್ಸ್ ಡಿಮಾನಿಕ್ ಆ್ಯಂಡ್ ಇಟ್ ಈಸ್ ಸಿನ್, ಪಾಪ. 2 ಪೇತ್ರ 2:4 ಏನು ಓದಿದ್ರಿ? ಎಲ್ಲಿ ಎಲ್ಲಿ ಕಳಿಸಿದ್ರಂತ ಅವ್ರನ್ನ? ಪಾಪ ಮಾಡಿದ ದೇವದೂತರನ್ನ ದೇವರು ಎಲ್ಲಿಗೆ ತಳ್ಳಿದ್ರು? ಹಾಗಾದರೆ ಈಗ ನಮ್ಮನ್ನು ದೇವರು ಎಲ್ಲಿಗೆ ತಳ್ಳಬೇಕು? ನಮಗೇನಾದರೂ ಯೋಗ್ಯತೆ ಅನ್ನೋದಿದ್ದರೆ ಅದು ನರಕಕ್ಕೆ ಹೋಗ್ಲಿಕ್ಕೆ ಮಾತ್ರನೇ. ಅವರ್ ವರ್ದಿನೆಸ್ ಈಸ್ ದಿಸ್, ದ್ಯಾಟ್ ವಿ ಕ್ಯಾನ್ ಗೋ ಟು ಹೆಲ್ ಓನ್ಲಿ. ದ್ಯಾಟ್ ಈಸ್ ಅವರ್ ಅಲ್ಟಿಮೇಟ್ ವರ್ದಿನೆಸ್. ಎಲ್ಲಿ? ವೆನ್ ಯು ಆರ್ ಸ್ಟ್ಯಾಂಡಿಂಗ್ ವಿತ್ ದ ಹೋಲಿನೆಸ್ ಆಫ್ ಗಾಡ್, ದೇವರ ಪರಿಶುದ್ಧತೆಯ ಮುಂದೆ ನಿಂತ್ಕೊಳ್ಳುವಾಗ, ನಾವೆಷ್ಟೇ ಕರಿಸ್ಮ್ಯಾಟಿಕ್ ಆಗಿದ್ದರೂ, ಎಷ್ಟೇ ವಾಕ್ಯಗಳು ಗೊತ್ತಿದ್ರು, ಅವನಿಗೆ ಲೂಸಿಫರ್ಗೆ ವಾಕ್ಯಗಳು ಗೊತ್ತಿತ್ತಾ? ವಾಸ್ ಎ ಕರಿಸ್ಮ್ಯಾಟಿಕ್, ಓಕೆ. ಕ್ಯಾರಿಸಮ್ ಇತ್ತು ಅವನಿಗೆ, ಒಳ್ಳೆ ಕ್ಯಾರಿಸಮ್ ಇತ್ತು. ವಾಟ್ ವಾಸ್ ಇಸ್ ಕ್ಯಾರಿಸಮ್? ಸಿಂಗಿಂಗ್. ಸಿಂಗಿಂಗ್ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದ ಅಂದರೆ ಇಡೀ ಹೆವನ್ನೇ ಫುಲ್ ಜಾಯ್ಫುಲ್ಲಾಗಿ ಹೀಗೆ ನಡೆಸ್ತಾ ಇದ್ದ. ಕೆಲವೊಂದು ವರ್ಷಿಪ್ ಮಾಡುವವರು, ಲೀಡ್ ಮಾಡುವವರು, ಹಾಡುವವರು ಬಂದಾಗ ಕ್ರೌಡ್ನ ಫುಲ್ಲು ಶೇಕ್ ಮಾಡ್ತಾರಲ್ವ, ಒಂದು ಹೆವನ್ಲಿ ಜಾಯ್ಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತನೂ ಎಷ್ಟೋ ಹೆಚ್ಚಾಗಿ ಆ ಸ್ವರ್ಗದಲ್ಲೇ ಒಂದು ದೂತರಿಗೆಲ್ಲ ಸ್ವರ್ಗದ ಅನುಭವ ಕೊಡ್ತಾ ಇದ್ದ. ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದ, ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದ. ಪ್ರೈಸ್ ದ ಲಾರ್ಡ್. ಅವನ ಮೈಂಡ್ ಒಳಗಡೆ ಈ ಥಾಟ್ ಬಂತು. ವಾಕ್ಯ ಹೇಳುತ್ತೆ, ನರಕಕ್ಕೆ ಯೋಗ್ಯನಾದ. ಎಲ್ಲಿಗೆ ಯೋಗ್ಯನಾದ? ಈಗ ಆ ಲೂಸಿಫರ್ ಮಾಡಿದ ಪಾಪಕ್ಕೆ ನಮ್ಮ ಪಾಪಗಳನ್ನ ಕಂಪೇರ್ ಮಾಡಿದರೆ, ನಮ್ಮ ಪಾಪ ಏನಾದರೂ, ನಾವೇನಾದ್ರು ಪಾಪ ಮಾಡಿದ್ದೀವಾ? ಹಾಗಾದರೆ ಲೂಸಿಫರ್ಗೆ ಒಂದು 1000 ಡಿಗ್ರಿ 1000 ಡಿಗ್ರಿಯಲ್ಲಿ ಬೆಂಕಿ ಹೀಟ್ ಆಗಿ ನರಕದಲ್ಲಿ ಇಟ್ಟರೆ, ನನಗೂ ನಿಮಗೂ ಎಷ್ಟು ಡಿಗ್ರಿ ಇಡಬೇಕಾಗ್ಬೋದು? ಲೂಸಿಫರ್ ಯೋಚನೆ ಮಾಡಿದ ಎಷ್ಟು ಸಾರಿ? 1 ವಾರ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಲ್ಲ. ಆಲೋಚನೆ ಬಂದ ತಕ್ಷಣ ದೇವ್ರು ಹಿಡಿದು ಹಾಕಿದರು, ನರಕಕ್ಕೆ ಹೋಗಿ ನೀನು ಅಂತ. ಈಗ ನೀವು ಹೇಳಿ, ಇಷ್ಟು ಪರಿಶುದ್ಧನಾದ ದೇವರ ಮುಂದೆ ಹೋಗಲಿಕ್ಕೆ ಅರ್ಹನಾದವರು ಈ ಭೂಮಿಯಲ್ಲಿ ಹುಟ್ಟಿದ ಯಾವ ಮನುಷ್ಯ ಇದ್ದಾನೆ? ಕೈ ಎತ್ತಲಿ. ಯಾರಿದ್ದಾರೆ? ಯಾರೂ ಇಲ್ಲ. ಓಕೆ, ಲೂಸಿಫರ್ದು ಬಿಟ್ಬಿಡಿ. ಏದೇನು ತೋಟಕ್ಕೆ ಬರ್ಲಿಕ್ಕೆ ಟೈಮ್ ಇದೆಯಾ ನಮಗೆ? ನೋಡೋಣ ಸ್ವಲ್ಪ. ಓಕೆ, ಲೂಸಿಫರ್ದು ಬಿಟ್ಬಿಡಿ, ಲೂಸಿಫರ್ದು ಅಲ್ಲಿರಿ. ಈಗ ಲೂಸಿಫರ್ದು ಪಾಪಕ್ಕೂ ನಮ್ಮ ಪಾಪಕ್ಕೂ ಕಂಪೇರ್ ಮಾಡಿದರೆ, ನಮಗೆ ಲೂಸಿಫರ್ನ ಆ ನರಕದ ಅನುಭವಕ್ಕಿಂತ 100ರಷ್ಟು ಪವರ್ ಇರುವ ಬೆಂಕಿಗೆ ನಮ್ಮನ್ನು ಹಾಕಬೇಕು. 100 ಅಲ್ಲ, 1000ದಷ್ಟು. ಕರೆಕ್ಟಾ? ಅದರಲ್ಲಿ ಏನಾದರೂ ಡೌಟ್ ಇದೆಯಾ ಯಾರಿಗಾದರೂ? ಇನ್ನು ಯಾರಾದ್ರೂ ಇದ್ದೀರ, ನಾನು ಅಷ್ಟು ಪಾಪಿ ಅಲ್ಲ ಬ್ರದರ್ ಅಂತ? ಯಾರಷ್ಟು ಪಾಪಿ ಅಲ್ಲ? ಇವಳಷ್ಟು ಪಾಪಿ ಅಲ್ಲದೆ ಇರ್ಬೋದು ನಾನು, ಆದರೂ ಪಾಪಿನ? ಪಾಪಿನೇ. ಬೈಬಲ್ ಸುಮ್ಮನೆ ಬರೆದಿಲ್ಲ. ಬೈಬಲ್ ಯಾವತ್ತೂ ಸತ್ಯನೇ. ಬೈಬಲ್ ಹೇಳುತ್ತೇನೆಂದರೆ, ಮಾನವರೆಲ್ಲರೂ ಪಾಪಿಗಳೇ ಅಂದರೆ ಪಾಪಿಗಳೇ. ಮತ್ತು ಯಾರು ಹೇಳೋಕ್ಕಾಗಲ್ಲ ನಾನು ಪಾಪಿ ಅಲ್ಲ ಅಂತ. ಹಾಗಾದರೆ ಅವ್ರ ಪಾಪಿನ ಇವ್ರ ಪಾಪಿನ ಅಂತ ಕೇಳೋ ಹಾಗೂ ಇಲ್ಲ. ಮಾನವರೆಲ್ಲರೂ ಅಂದರೆ ಮನುಷ್ಯರೆಲ್ಲರೂ ಅಂತ. ಮನುಷ್ಯರೆಲ್ಲರೂ ಪಾಪಿಗಳು. ಆಲ್ ಆರ್ ಸಿನ್ನರ್ಸ್. ವಿ ಆರ್ ಡಿಸರ್ವ್ಡ್ ಟು ಗೋ ಓನ್ಲಿ ಟು ಹೆಲ್ ಫಾರ್ ಎವರ್. ನಮಗೆ ಸಿಗಬಹುದಾದ ಅತ್ಯಂತ ಬೆಸ್ಟ್ ಸ್ಥಳ ಯಾವುದು ಅಂದರೆ ನರಕ, ನಿತ್ಯ ನರಕ. ಶಾಶ್ವತವಾದ ಆ ಯಾತನೆಯ ಸ್ಥಳನೇ ನನಗೂ ನಿಮಗೂ ಮಾತ್ರ ಅಲ್ಲ, ಆ ಲೂಸಿಫರ್ ಮತ್ತು ಅವನ ಜೊತೆಗಿದ್ದಂಥ ದೂತರಿಗೂ ಮತ್ತು ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರಿಗೂ ಇರೋ ಒಂದೇ ಜಾಗ ನಿತ್ಯ ನರಕ. ಯಾಕೆ ಕೇಳಿದರೆ, ಬಿಕಾಸ್ ಆಫ್ ಸಿನ್. ಗಾಡ್ ಈಸ್ ಹೋಲಿ. ಅಷ್ಟೊಂದು ಪರಿಶುದ್ಧರು ದೇವರು. ಇನ್ನು ಏದೇನು ತೋಟದಲ್ಲಿ ಏನು ನಡೀತು? ಪಾಪ ಹೇಗಾಯಿತು ಹೇಳಿ ನೋಡೋಣ, ಬೇಗ ನೀವೇ ಹೇಳಿ, ಯೋಚನೆ ಮಾಡಿ ಸ್ವಲ್ಪ. ಥಿಂಕ್ ಮಾಡಬೇಕು.
ದೇವರು ಮನುಷ್ಯನನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು, ಆದಾಮ ಮತ್ತು ಹವ್ವಳನ್ನ ಸೃಷ್ಟಿ ಮಾಡಿದರು, ಏದೇನು ತೋಟದಲ್ಲಿ ಅವ್ರನ್ನ ಇರಿಸಿದ್ರು. ಇಲ್ಲಿರುವ ಎಲ್ಲ ಮರದ ಹಣ್ಣನ್ನು ಎಷ್ಟು ಬೇಕಾದರೂ ತಿನ್ಬೋದು ಅಂತ ಹೇಳಿದರು. ಆದರೆ ಈ ಒಂದು ಪರ್ಟಿಕ್ಯುಲರ್ ಮರದ ಹಣ್ಣನ್ನು ನೀನು ತಿನ್ನಬಾರದು, ತಿಂದರೆ ಏನಾಗ್ತೀಯಾ? ನೀನು ಸಾಯ್ತೀಯ. ಯು ವಿಲ್ ಡೈ ಮೀನ್ಸ್ ಯು ವಿಲ್ ಇಟರ್ನಲಿ ಸೆಪರೇಟೆಡ್ ಫ್ರಮ್ ಮೀ. ನಿತ್ಯವೂ ನೀನು ನನ್ನಿಂದ ಬೇರ್ಪಟ್ಟು ಹೋಗ್ತೀಯ. ಅದು ಅವನಿಗೆ ಅರ್ಥ ಆಗಿಲ್ಲ. ದೇವರು ಹೇಳಿದ್ರು ನೀನು ಸಾಯ್ತೀಯ. ಸಾವು ಅಂದರೆ ಏನು ಅಂತಾನೆ ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಗೊತ್ತಿತ್ತು ಆದಾಮನಿಗೆ ಸಾವು ಅಂತ ಏನು ಅಂದರೆ? ಅದುವರೆಗೂ ಎಲ್ಲಾದರೂ ಸಾವು ನೋಡಿದ್ನಾ? ಸೊ ಹಿ ಡಸಂಟ್ ನೋ ವಾಟ್ ಈಸ್ ಡೆತ್. ಹಿ ನೆವರ್ ಟೇಸ್ಟೆಡ್ ಡೆತ್. ಹಿ ಡಸಂಟ್ ನೋ, ಹಿ ಹ್ಯಾಸ್ ನಾಟ್ ಸೀನ್ ದ ಡೆತ್. ಬೇಕು ಯಾರೂ ಇರಲಿಲ್ಲ, ಅವರೇ ಫಸ್ಟ್. ಆದರೂ ದೇವರು ಹೇಳಿದರು ಡೆತ್ ಅನ್ನೋದೊಂದು ಹೇಳಿದರು. ಅವನು ದೇವರು ಹೇಳಿದ್ದನ್ನು ಮೀರ್ದ, ಸೈತಾನನ ಮಾತು ಕೇಳ್ದ. ಮೇಲಿಂದ ತಳ್ಳಲ್ಪಟ್ಟ ಪಿಶಾಚಿ ಭೂಮಿಯಲ್ಲಿ ಓಡಾಡ್ತಾ ಇದ್ನಲ್ಲ, ನಂತರನೇ ಸ್ವಲ್ಪ ನನಗೆ ಜಾಸ್ತಿ ಜನ ಬರಲಿ ಅಂತ ಅವನು ಟ್ರೈ ಮಾಡ್ದ ಆವಾಗಿಂದಾನೆ. ಸೊ ಆದಾಮನ ಹಿಡ್ಕೊಂಡ. ಆದಾಮ ಮತ್ತು ಹವ್ವ ಇಬ್ಬರು ಸೇರಿ ಒಟ್ಟಾಗಿ ದೇವರು ತಿನ್ನಬಾರದು ಎಂದು ವಿರೋಧಿಸಿದ ಆ ಮರದ ಹಣ್ಣನ್ನು ಕಿತ್ಕೊಂಡು ತಿಂದರು. ಡಿಸ್ಒಬೆ ಮಾಡಿದರು. ದೇವರ ಆಜ್ಞೆಯನ್ನು ಅವರು ಉಲ್ಲಂಘನೆ ಮಾಡಿದರು. ಈಗ ನಾನು ನಿಮಗೆ ಕೇಳ್ತೀನಿ, ಅವ್ರು ಏನಾದರೂ ಕೊಲೆ ಮಾಡಿದ್ರಾ? ಕೊಲೆ ಮಾಡಿದ್ರಾ? ವ್ಯಭಿಚಾರ ಮಾಡಿದ್ರಾ? ಅಥವಾ ಹೆಂಡ್ತಿಗೆ ಮೋಸ ಮಾಡಿದ್ನ ಆದಾಮ? ಇಲ್ಲ. ಇನ್ನೇನು ಮಾಡ್ದ? ಬೀಡಿ ಸಿಗರೇಟ್ ಸೇದಿದ್ನಾ? ಇನ್ನು ಕೆಲವರು ಹೇಳ್ತಾರೆ ಗುಟ್ಕಾ ತಿಂದೆವು, ಅದೊಂದು ಮಹಾಪಾಪ. ಸಿಗರೇಟ್ ಅಯ್ಯೋ ಅದು ದೊಡ್ಡ ಪಾಪ. ಕುಡಿಯೋದು ಅದು ದೊಡ್ಡ ಪಾಪ. ವ್ಯಭಿಚಾರ ಅದು ಮಹಾಪಾಪ. ಇದೆಲ್ಲ ಒಳಗಡೆ ಇರುವ ಪಾಪದ ಪ್ರತಿಫಲ, ರಿಸಲ್ಟ್ ಆಫ್ ಸಿನ್. ವಾಟ್ ವಿ ಆರ್ ಡೂಯಿಂಗ್ ಸಿನ್ ಅಂತ ಇವತ್ತೇನು ಹೇಳ್ತೀವೋ, ಕುಡಿಯೋದು, ವ್ಯಭಿಚಾರ ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ಹೊಡೆಯೋದು, ಬಡಿಯೋದು, ಅದೆಲ್ಲ ನಿನ್ನ ಒಳಗಡೆ ಪಾಪ ಎಂಬ ಈ ಮರ ಇರೋದರಿಂದ ಇದರಿಂದ ಬರುವ ಹಣ್ಣೆ ಕುಡುಕತನ, ವ್ಯಭಿಚಾರ, ಸುಳ್ಳು, ಹಣದ ವ್ಯಾಮೋಹ, ಎಲ್ಲದು. ಇದಲ್ಲ ಪಾಪ. ಪಾಪ ಆಲ್ರೆಡಿ ಒಳಗಡೆನೇ ಇದೆ. ಸಿನ್ ಈಸ್ ಆಲ್ರೆಡಿ ದೇರ್. ಇಟ್ಸ್ ರೂಟೆಡ್ ಡೀಪ್ಲಿ ಇನ್ ದ ಸ್ಪಿರಿಟ್. ಇದು ಎಲ್ಲಿಂದ ಬಂತು ಕೇಳಿದ್ರೆ, ರೂಟ್ ಎಲ್ಲಿಂದ ಬಂತು ಕೇಳಿದ್ರೆ ಆದಾಮನಿಂದ ಬಂದಿದ್ದು, ನಮ್ಮೊಳಗಡೆ ಬಂದಿದ್ದು. ಆಯಿತಾ? ನನ್ನೊಳಗಡೆ ಎಲ್ಲಿಂದ ಬಂತು ಕೇಳಿದ್ರೆ ಆದಾಮನಿಂದ ಬಂದಿದ್ದು. ಓಕೆ. ಈಗ ಆದಾಮ ಕೊಲೆ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ, ಮೋಸ ಮಾಡಿಲ್ಲ, ಪರರ ಆಸ್ತಿಯನ್ನು ಆಸೆ ಪಟ್ಟಿಲ್ಲ. ಯಾಕಂದರೆ ಅವನಿಗೆ ದೇವರು ಒಳ್ಳೆಯದೇನು ತೋಟ ಕೊಟ್ಟಿದ್ದರು. ಅವನು ಏನೂ ಪಾಪ ಮಾಡಿಲ್ಲ ಆ ಲೆಕ್ಕದಲ್ಲಿ. ನಿಮ್ಮ ಲೆಕ್ಕದಲ್ಲಿ ಆದಾಮ ಏನು ಪಾಪ ಮಾಡಿಬಿಟ್ಟ? ಆದರೆ ದೇವರು ಅವನು ಹಣ್ಣು ಕಿತ್ಕೊಂಡು ತಿಂದಿದ್ದಕ್ಕೆ ಏನು ಮಾಡಿದ್ರು ಅಂದರೆ ಅವನಿಗೆ ಮರಣವನ್ನು ಕೊಟ್ಟರು. ಆದಾಮನಿಗೆ ಏನು ಕೊಟ್ಟರು? ಗಾಡ್ ಅಲೌಡ್ ಹಿಮ್ ಟು ಎಕ್ಸ್ಪೀರಿಯನ್ಸ್ ಡೆತ್. ಮರಣ ಅನುಭವಿಸಲಿಕ್ಕೆ ಕೊಟ್ಟರು. ವೇಜಸ್ ಆಫ್ ಸಿನ್ ಈಸ್ ಡೆತ್. ಆದಾಮನ ಒಳಗಡೆ ಏನು ಬಂತು? ಮರಣ ಬಂತು. ಇನ್ನು ಮರಣದಲ್ಲಿ ಇರ್ತಕ್ಕಂಥವನನ್ನು ಈ ತೋಟದಲ್ಲಿ ಇರಿಸ್ಕೊಳ್ಬಾರ್ದು ಅಂತ ದೇವರು ಏದೇನು ತೋಟದಿಂದ ಅವನನ್ನು ಹೊರಗೆ ಹಾಕಿದರು. ಅಂದರೆ ದೇವರ ಸಾನ್ನಿಧ್ಯದಲ್ಲಿ ಇನ್ನಿವನು ಇರಲಿಕ್ಕಿಲ್ಲ, ಇಲ್ಲಿಂದ ಹೊರಗೋಗಲಿ ಇವನು ಅಂತ ಕೊನೆಯಲ್ಲಿ 3ನೇ ಅಧ್ಯಾಯದಲ್ಲಿ ಆದಿಕಾಂಡದ ಜೆನಿಸಿಸ್ ಚಾಪ್ಟರ್ 3 ವಿ ಕ್ಯಾನ್ ಸಿ ಏದೇನು ತೋಟದಿಂದ ಅವನನ್ನು ಎಲ್ಲಿಗೆ ಹಾಕ್ತಾರೆ? ಹೊರಗೆ ಹಾಕ್ತಾರೆ. ತಳ್ಳಲ್ಪಟ್ಟವನಾದ, ಶಪಿಸಲ್ಪಟ್ಟವನಾದ, ತಿರಸ್ಕರಿಸಲ್ಪಟ್ಟವನಾದ. ಎಲ್ಲಿಂದ? ದೇವರ ಸಾನ್ನಿಧ್ಯದಿಂದ ಆದಾಮನು ಶಾಶ್ವತವಾಗಿ ತಳ್ಳಲ್ಪಟ್ಟವನಾದ, ತಿರಸ್ಕರಿಸಲ್ಪಟ್ಟವನಾದ, ಶಪಿಸಲ್ಪಟ್ಟವನಾದ. ದೇವರ ಶಾಪಕ್ಕೆ, ದೇವರ ಕೋಪಕ್ಕೆ ಅವನು ಒಳಗಾದ. ಲೂಸಿಫರ್ನ ಹಾಗೆ, ಪಿಶಾಚಿಯ ಹಾಗೆ. ದೇವದೂತ ಯಾವ ರೀತಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ನರಕಕ್ಕೆ ದಬ್ಬಲ್ಪಟ್ಟನೋ ಅದೇ ರೀತಿಯಲ್ಲಿ ಆದಾಮನು ಕೂಡ ಇಟರ್ನಲ್ ಡ್ಯಾಮಿನೇಷನ್ಗೆ ಒಳಗಾದ. ಆದಾಮ ಮತ್ತು ಹವ್ವಳು ಇಬ್ಬರು ಕೂಡ. ಈಗ ನಾವು ಕೇಳ್ಬೋದು, ದೇವರು ಕರುಣಾಮಯಿ, ದೇವರು ಪ್ರೀತಿ ಸ್ವರೂಪಿ ಅಂತೆಲ್ಲ ನೀವು ಹೇಳ್ತೀರಿ, ಬೈಬಲ್ಲು ಹೇಳುತ್ತೆ. ಸುಮ್ಮನೆ ಹಾಗೆ ಬಿಟ್ಬಿಡ್ಬೋದಾಗಿತ್ತಲ್ವಾ? ಏನು ಅಂಥ ಪಾಪ ಮಾಡಿದ್ದಾನೆ? ಈಗ ನಾವು ಕೇಳ್ತೀವಲ್ವಾ, ನನ್ನ ಮಗ ಏನು ಪಾಪ ಮಾಡಲ್ಲ ಬ್ರದರ್, ತುಂಬ ಒಳ್ಳೆಯವನು, ಬೇರೆಯವ್ರ ಮಕ್ಕಳೆಲ್ಲ ಕುಡಿತಾರೆ, ವ್ಯಭಿಚಾರ ಮಾಡ್ತಾರೆ, ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ, ನನ್ನ ಮಗ ಪರವಾಗಿಲ್ಲ ಹಾಗಂತ ಹೇಳ್ಬಿಟ್ಟು ನಿನ್ನ ಮಗ ಪಾಪಿ ಅಲ್ಲ ಅಂತ ಹೇಳಲಿಕ್ಕಾಗತ್ತಾ? ಆಗಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪಾಪ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಒಳಗಡೆ
ಎಲ್ಲಿಂದ ಬಂದು ಸೇರಿಕೊಳ್ತು, ನನ್ನ ಒಳಗಡೆ ಎಲ್ಲಿಂದ ಬಂದು ಸೇರಿಕೊಳ್ತು ನೋಡ್ಬೇಕೀಗ ಅಲ್ವಾ. ರೋಮ 5:12 ರೋಮನರಿಗೆ ಬರೆದ ಪತ್ರಿಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ. ಸಿನ್ ಎಂಟರ್ಡ್ ಇಂಟು ಮೀ, ಇಂಟು ದ ವರ್ಲ್ಡ್, ಇಂಟು ಯು ಆ್ಯಂಡ್ ಮೀ, ಫ್ರಮ್ ಒನ್ ಪರ್ಸನ್, ಆ್ಯಂಡ್ ಥ್ರೂ ಸಿನ್ ವಾಟ್ ಎಂಟರ್ಡ್? ಡೆತ್. ಪಾಪದಿಂದ ಪಾಪದಿಂದ ಪಾಪದಿಂದ. ಹಾಗಾದರೆ ಒಬ್ಬ ಮನುಷ್ಯ ಆದಾಮನಲ್ಲಿ ಪಾಪ ಇದ್ದಿದ್ದರಿಂದ ಮತ್ತು ಮರಣ ಇದ್ದಿದ್ದರಿಂದ ಆದಾಮನ ಸಂತತಿ, ಈ ಭೂಮಿಯಲ್ಲಿ ಹುಟ್ಟಿದ ಸಕಲ ಮನುಷ್ಯರು ಏನು ಹೊತ್ಕೊಂಡು ಬಂದರು? ಬರಬೇಕಾದ್ರೆ ಪಾಪ ಮತ್ತು ಮರಣವನ್ನು ಹೊತ್ಕೊಂಡು ಬಂದರು. ಓಕೆ, ನೀವು ಹೇಳುವ ತುಂಬ ಒಳ್ಳೆಯವರು ಇವರು. ಅವರು ಏನು ಹೊತ್ಕೊಂಡು ಬಂದಿದ್ದಾರೆ ಒಳಗಡೆ? ಪಾಪನೂ ಇದೆ, ಮರಣನೂ ಇದೆ ಒಳಗಡೆ. ಈಗ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕಾಗುತ್ತಾ? ಜೀವ ಇರೋದು ಮಾತ್ರ ದೇವರ ಸಾನ್ನಿಧ್ಯಕ್ಕೆ ಬರುತ್ತೆ, ಪರಿಶುದ್ಧವಾದ ಮಾತ್ರ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕಾಗುತ್ತೆ. ಈಗ ಒಳಗಡೆ ಪಾಪ ಮತ್ತು ಮರಣ ಇಟ್ಟುಕೊಂಡು ಆ ಪರಿಶುದ್ಧ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಅರ್ಹರು ಈ ಪ್ರಪಂಚದಲ್ಲಿ ಒಬ್ಬರೂ ಇಲ್ಲ. ದೊಡ್ಡ ಪ್ರಾಬ್ಲಮ್ ಆಯ್ತು ಈಗ. ಹಾಗಾದ್ರೆ ಎಲ್ಲಿ ಹೋಗ್ಬೇಕೀಗ? ಎಲ್ಲರೂ ಹೋಗ್ಲಿಕ್ಕಿರೋದು ಒಂದೇ ಜನ. ವಿ ಡಿಸರ್ವ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಹೆಲ್, ಇಟರ್ನಲ್ ಡ್ಯಾಮಿನೇಷನ್, ನಿತ್ಯ ನರಕ, ನಿತ್ಯಾಗ್ನಿ. ಇದು ಮಾತ್ರನೇ ನಮಗಿದ್ದಿದ್ದು, ಎಲ್ಲ ಮನುಷ್ಯರಿಗೂ ಇದ್ದಿದ್ದು. ನೀವು ಸಾಧ್ಯವಾದರೆ ಒಂದು ಫ್ಯಾಮಿಲಿ ಟ್ರೀ ಚಿತ್ರ ಹಾಕಿ ನೋಡಿ, ಗೊತ್ತಾಗುತ್ತೆ. ಫ್ಯಾಮಿಲಿ ಟ್ರೀ ಇಮೇಜ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ. ಈ ಫ್ಯಾಮಿಲಿ ಟ್ರೀ ಇಮೇಜಲ್ಲಿ ಹೀಗೆ ಈ ಮರದಿಂದ ಈ ಮರ, ಈ ಮರದಿಂದ ಹಣ್ಣಾಗಿ ಇನ್ನೊಂದು ಮರ, ಇನ್ನೊಂದು ಮರ, ಇನ್ನೊಂದು ಮರ ನೀವು ನೋಡಿರ್ಬೋದು ಅಲ್ವಾ. ನಿಮ್ಮ ಹಿಂದೆ ಪೂರ್ವಜರಿಂದ ತಾತ, ಅವರ ಮಗ, ಅವ್ರ ಮಕ್ಕಳು ಹೀಗೆ 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 ಸ್ಪ್ರೆಡ್ ಆಗಿ ಬರುತ್ತೆ. ಈಗ ನಾವು ಏನಾದರೂ ಈ ಒಂದು ಫ್ಯಾಮಿಲಿ ಟ್ರೀ ಚಿತ್ರ ತಗೊಂಡು ನೋಡುವಾಗ ಕೊನೆಯಲ್ಲಿ ಬರೋ ಮರ ಯಾವುದಾಗಿರುತ್ತೆ? ಯಾವುದು ಫೈನಲ್ ಫ್ಯಾಮಿಲಿ ಯಾವುದಾಗಿರುತ್ತೆ? ಹಿಂದಕ್ಕೆ ಹೋದರೆ ನಿಮ್ಮ ಅಪ್ಪ, ಅವರಪ್ಪ, 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 ಹಾಗೆ ಹಿಂದಕ್ಕೆ ಹೋದರೆ ಯಾರು ಸಿಗ್ತಾರೆ? ಎಲ್ಲರಿಗೂ ಸಿಗ್ತಾನೆ ಆದಾಮ? ಸಿಗ್ತಾರೆ, ಎಲ್ಲ ಮನುಷ್ಯರಿಗೂ ಸಿಗ್ತಾರೆ. ಹಾಗಾದರೆ ನಮ್ಮ ರೂಟ್ ಎಲ್ಲಿ ಕನೆಕ್ಟೆಡ್ ಆಗಿದೆ? ಪ್ರತಿಯೊಬ್ಬರ ರೂಟ್ ಎಲ್ಲಿಗೆ ಕನೆಕ್ಟೆಡ್ ಆಗಿದೆ? ಆದಾಮನಿಗೆ. ಪ್ರೈಸ್ ದ ಲಾರ್ಡ್. ಆದಾಮನಿಗೆ ಕನೆಕ್ಟೆಡ್ ಆಗಿರೋದ್ರಿಂದ ಆದಾಮ ಎಂಬ ಮರ ನರಕಕ್ಕೆ ಯೋಗ್ಯನಾಗಿರೋದ್ರಿಂದ ಆ ಮರದಲ್ಲಿ ಹುಟ್ಟಿರುವ ಹಣ್ಣು ನಾನು ಆಗಿರೋದ್ರಿಂದ ನನಗೂ ನರಕನೇ ಗತಿ. ದಿಸ್ ವಾಸ್ ಅವರ್ ಕಂಡೀಷನ್. ದಿಸ್ ವಾಸ್ ದ ಕಂಡೀಷನ್ ಆಫ್ ಎವ್ರಿಬಡಿ. ಅದನ್ನೇ ಬೈಬಲ್ ಹೇಳುತ್ತೆ, ಆಲ್ ಆರ್ ಸಿನ್ನರ್ಸ್. ಎಲ್ಲರೂ ಯಾವ ಲೆಕ್ಕದಲ್ಲಿ ಪಾಪಿ? ಹೌ ಯುವರ್ ಸಿನ್ ಇಸ್ ಮೆಷರ್ಡ್? ವಿತ್ ದ ಸ್ಕೇಲ್ ಆಫ್ ಗಾಡ್ಸ್ ಹೋಲಿನೆಸ್. ದೇವರ ಪರಿಶುದ್ಧತೆ ಎಂಬ ಸ್ಕೇಲ್, ಅಳತೆಗೋಲಿನಲ್ಲಿ ಇಟ್ಟು ನೋಡುವಾಗ ಆಲ್ ಆರ್ ಸಿನ್ನರ್ಸ್. ಅದನ್ನೇ ಬೈಬಲ್ ಹೇಳೋದು, ಆಲ್ ಆರ್ ಸಿನ್ನರ್ಸ್ ಅಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಇದು ಬ್ಯಾಡ್ ನ್ಯೂಸ್. ಈ ಪರಿಸ್ಥಿತಿಯಲ್ಲಿ ಇರುವವರಿಗೆ ಗುಡ್ ನ್ಯೂಸ್ ಕೊಟ್ಟಿರೋದು ದೇವರು. ಏನು? ಜನರೆಲ್ಲರಿಗೂ ಪರಮಾನಂದವನ್ನು. ಈಗ ಕ್ಯಾನ್ಸರ್ ಬಂದಿದೆ, ಸತ್ತೋಗ್ತಿ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಈಗ ಪರಮಾನಂದ ತರೋ ಸಂದೇಶ ಅವನಿಗೇನು? ನಿನ್ನ ಕ್ಯಾನ್ಸರ್ ಪೂರ್ತಿಯಾಗಿ ವಾಸಿ ಆಗಿದೆ ಅನ್ನೋದೇ ಪರಮಾನಂದ ಅವನಿಗೆ ತರುತ್ತೆ. ಅದೇ ರೀತಿಯಲ್ಲಿ ಪರಮಾನಂದವನ್ನು ತರುವ ಸಂದೇಶ ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ಇಷ್ಟರಲ್ಲೇ ಇರಲಿ. ಎಲ್ಲಿವರೆಗೆ ಬಂದ್ರಿ? ಈಗ ನಮ್ಮ ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿದೆ? ಒಳಗಡೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆಯಾ? ಎಲ್ಲ ಸ್ಟೇಜ್ ದಾಟಿದ್ದು ಗೊತ್ತಾಗಿದೆಯಾ? ಇನ್ನೇನಿದೆ ಫೈನಲ್ ಆಗಿ? ಡೆತ್ ಅಲ್ವಾ? ಅದಾದಮೇಲೆ ನೋಡೋಣ ಏನಿದೆ ಅಂತ. ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಬಲಿ ಪೂಜೆಗಾಗಿ.
ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ.